ನಾವು ಧ್ಯಾನ ಮಾಡಿದ ವಾಕ್ಯಗಳನ್ನು ನಿನ್ನ ಪವಿತ್ರ ಅಭಿಷೇಕಿಸು. ಪವಿತ್ರ ಆತ್ಮನ ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಸಭೆ ಒಳ್ಳೆಯ ಬೋಧಕನಾಗಿಗಳು ಈ ನಿನ್ನ ಕೊಟ್ಟ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಮಕ್ಕಳ ಕೂಡ ಮಾತನಾಡುವ ಪವಿತ್ರನೇ. ಇವಾಗ ಅಡಕವಾಗಿರುವ ಗುಪ್ತವಾದ ವಿಷಯ ನಮ್ಮ ಮಕ್ಕಳಿಗೆ ಬೋಧಿಸುತ್ತಿದ್ದ ವಿಷಯದ ಜ್ಞಾನವನ್ನು ದಯಪಾಲಿಸಬೇಕು. ನನಗೆ ದಯಪಾಲಿಸು. ಇವರ ಕೆಲವರ ವಾಕ್ಯಗಳು ಕೆಲವು ಮಕ್ಕಳ ಆತ್ಮದಲ್ಲಿ ಇದು ಉತ್ತೇಜನವಾಗಿ ಭಕ್ತಿ ಅಭಿವೃದ್ಧಿಯಾಗಿ ಪ್ರೋತ್ಸಾಹ ಉಂಟು ಮಾಡಿಕೊಂಡು ಅವರನ್ನು ಸಂತೈಸಿಕೊಂಡು ಪಶ್ಚಾತ್ತಾಪಕ್ಕೆ ನಡೆಸಿ ಬೇಡುತ್ತೇನೆ ಯೇಸು ಕ್ರಿಸ್ತರ ನಾಮದಲ್ಲಿ ಆಮೆನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಜೇಮ್ಸ್ chapter 5 verse 10 and 11 verses. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೀವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಆತನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾ ಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಇಲ್ಲಿ ಯಾಕೋಬ ಹೇಳ್ತಾನೆ ಬಾಧೆಯನ್ನು ಅಂದ್ರೆ ಕಷ್ಟಗಳು ಅಥವಾ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವರಾಗಬೇಕು ಎಂಬುದು. ಯಾಕಂದ್ರೆ ಯೋಬನ ಜೀವಿತ ನೋಡಿದ್ರೆ ಬಂದ ಇಷ್ಟು ಬಾಧೆಗಳು ಬಂತು, ಇಷ್ಟು ಕಷ್ಟಗಳು ಬಂತು, ಲಾಸ್ಟ್ ನಮಗೆ ರೋಗ ಸಹ ಬಂದಿತ್ತು. ಆದ್ರೆ ಆ ಯೋಬನು ಅವನೇನ್ ಮಾಡಿದ್ರು, ತಾಳ್ಮೆಯಿಂದ ಸಹಿಸಿಕೊಂಡು. ಇವು ದೇವರ ಆತ್ಮದ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರಬಹುದು, ರೋಗಗಳು ಬರಬಹುದು, ಯಾವುದೇ ಸಮಸ್ಯೆಗಳು ಬರಬಹುದು. ನೀವು ಅದನ್ನು ಬರುವಾಗ ಗುಣಗುಟ್ಟದೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಯೋಬನನ್ನು ಮಾದರಿ ಮಾಡಿಕೊಳ್ಳಬೇಕು ಅಂದ್ರೆ ಇಲ್ಲಿ ಯಾಕೆ ಬರ್ತಾನೆ ಮತ್ತೆ ಹೇಳ್ತಾರೆ, ಯಾರು ತಾಳಿಕೊಂಡಿರ್ತಾರೆ ಕಡೆ ತನಕ ದೇವರನ್ನು ಗುಣಗುಟ್ಟದೆ ಆ ಬಾಧೆ ತಾಳಿಕೊಂಡಿರ್ತಾರೆ ಅವರು ಧನ್ಯರಾಗ್ತಾರೆ. ನಾನು ಯೋಬನ ಏನ್ ಮಾಡಿದ, ಕಡೆ ತನಕ ಆ ಬಾಧೆ ತಾಳಿಕೊಂಡನು, ನಂಬಿಕೆನು ಅವನು ಬಿಡ್ಲಿಲ್ಲ. ಕಡೆ ತನಕ ನಂಬಿಕೆ ಕಾಪಾಡಿದವನು ಧನ್ಯನಾಗಿ ಮಾಡಿದನು. ಮತ್ತೆ ಅಲ್ಲಿ ಏನ್ ಮಾಡ್ತಾನೆ, ನೀ ಯೋಬನ ತಾಳ್ಮೆ ವಿಷಯ ಕೇಳಿ ಕರ್ತವನಿಗೆ ಅಂತ್ಯದಲ್ಲಿ ಮಾಡಿದನು ನೋಡಿ, ಕರ್ತನ ಕರುಣಾ ಸಾಗರನು ದಯಲು ಆಗಿದ್ದಷ್ಟೇ. ದೇವರು ಕರುಣಾ ಸಾಗರನಾಗಿದ್ದಾನೆ, ದಯಲು ಆಗಿದ್ದಾನೆ. ಆದರೆ ದೇವರಿಗೆ ಬೇಕು ಯೋಬನಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರಬಹುದು, ಶೋಧನೆಗಳು ಬರಬಹುದು, ರೋಗಗಳು ಬರಬಹುದು, ಯಾವುದೇ ಪದಗಳು ಬರಬಹುದು. ನೀವು ಗುಣಗುಟ್ಟದೆ ತಾಳ್ಮೆಯಿಂದ ಅದು ಸಹಿಸಿಕೊಳ್ಳುವುದಾದರೆ ದೇವರ ಅಂತ್ಯದಲ್ಲಿ ಯೋಬನು ಹೇಗೆ ಲಾಸ್ಟ್ಗೆ ಅವನು ಪಶ್ಚಾತ್ತಾಪಟ್ಟನು, ಅಂತ್ಯ ದೇವರಿಗೆ ಮಾಡ್ತಾನೋ ಅವನನ್ನು ಕರುಣಿಸಿಕೊಂಡು 7 ಪಟ್ಟು ಆಶೀರ್ವಾದ ಕೊಟ್ಟನು. 7 ಪಟ್ಟು ಅವನಿಗೆ ಎಲ್ಲ ಅದೇ ರೀತಿ ದೇವರು ನಿಮ್ಮ ಕರುಣೆ ತೋರಿಸಿಕೊಂಡು 7 ಪಟ್ಟು ಆಶೀರ್ವಾದ 7 ಪಟ್ಟು ಮಾನ ಅವನು ಕೊಡುತ್ತಾನೆ, ದೇವರು ಹಾಕೊಳ್ತಾನೆ. ಹಾಗಾದ್ರೆ ಈ ವಾಕ್ಯದಲ್ಲಿ ಯಾಕೆ ಕಷ್ಟಗಳು ಬರ್ತವೆ, ಅದರಲ್ಲಿ ದೇವರ ಉದ್ದೇಶ ಏನು ಎಂಬುದಾಗಿ ನಾವು ಒಂದು ಪಾಯಿಂಟ್ ನೋಡ್ತೇವೆ. ಅಂದ್ರೆ 2ನೇ ಪಾಯಿಂಟ್ ನೋಡ್ತೇವೆ, ದೇವರು ಕರುಣಾ ಸಾಗರನು ಅದು ಹೇಗೆ ಅದರ ಕರುಣೆಯನ್ನು ಹೊಂದಿಕೊಳ್ಳಬಹುದು ಎಂಬುದೇ 2 ಪಾಯಿಂಟ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಪಾಯಿಂಟ್ ಬರುತ್ತೆ, ಕಷ್ಟಗಳಲ್ಲಿ ದೇವರ ಉದ್ದೇಶ. ಕಷ್ಟಗಳಲ್ಲಿ ದೇವರ ಉದ್ದೇಶ ನಾವು ನೋಡ್ತೇವೆ ಯೋಬನ ಪುಸ್ತಕದಲ್ಲಿ 23ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಜೋಬ್ ಚಾಪ್ಟರ್ 23 verse 10. ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಯೋಬನ ಜೀವಿತದಲ್ಲಿ ಮೇಲಿಂದ ಮೇಲೆ ಆಪತ್ತುಗಳು ಬಂತು. ಅವನು ತನ್ನ ಎಲ್ಲ ಅವನ ಆಸ್ತಿ ಪಾಸ್ತಿ ಎಲ್ಲ ಕಳೆದುಕೊಂಡನು. ಲಾಸ್ಟ್ ಅವನಿಗೆ ರೋಗ ಸಹ ಬಂತು. ಇದೆಲ್ಲ ಉಪದಗಳು ಬರುವಾಗ ಅವನಿಗೆ ಅದು ಯಾಕೆ ಬಂತು ಗೊತ್ತಿಲ್ಲದೆ ಅವನ 74 ಬಾರಿ ದೇವರಿಗೆ ಗುರುಮುಟ್ಟುತ್ತಾನೆ, ದೇವರಿಗೆ ಪ್ರಶ್ನೆ ಕೊಡುತ್ತಾನೆ. ಈಗ ಅವನಿಗೆ ಜ್ಞಾಪಕ ಬಂತು. ಅವನು ಹೇಳ್ತಾನೆ, ಏನ್ ಆತ್ಮನಾದರೂ ನನ್ನ ದಾರಿ ಬಲ್ಲನು, ಆತನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವನು. ಇದರ ಅರ್ಥ ಆ ಯೋಬನಲ್ಲಿ ತಾನೇ ನೀತಿವಂತನು, ತಾನೇ ಪರಿಶುದ್ಧನು ಎಂಬ ಅಹಂಕಾರ ಅವನಲ್ಲಿ ಇತ್ತು. ಮತ್ತು ಅವನು ದೇವರ ಅವನಲ್ಲಿ 1-2 ರೀತಿಯಲ್ಲಿ ಮಾತನಾಡಿದನು, 3 ರೀತಿಯಲ್ಲಿ ಕನಸಲ್ಲಿ ಮಾತನಾಡಿದನು. ಅವನು ಆ ದೇವರ ಮಾತನ್ನು ತಿರಸ್ಕಾರ ಮಾಡಿದನು. ಅದಕ್ಕೆ ದೇವರು ಏನ್ ಮಾಡಿದನು, ಅವನನ್ನು ದೇವರು ಕಷ್ಟಕ್ಕೆ ಅಂದ್ರೆ ಸೈತನ ಕೈಯಲ್ಲಿ ದೇವರು ಒಪ್ಪಿಸ್ಕೊಂಡು. ನೋಡಿ, ದೇವರು ಡೈರೆಕ್ಟ್ ಯೋಬನಿಗೆ ಕಷ್ಟ ಬರ ಮಾಡಲ್ಲ, ದೇವರಿಗೆ ಸೈತನ್ ಇಟ್ಟಿದೆ, ಸೈತನಿಗೆ ದೇವರು ತನ್ನ ಅಪ್ಪಣೆ ಕೊಡ್ತಾನೆ. ಮತ್ತೆ ಅಪ್ಪಣೆ ಮೇಲೆ ಸೈತನನ್ನು ಮೇಲೆ ಮೇಲೆ ಆಪತ್ತುಗಳು ತರ್ತಾನೆ. ಲಾಸ್ಟ್ ಸೈತನನ್ನು ಅವನಿಗೆ ರೋಗ ತೋರ್ದಕ್ಕೆ ಎಲ್ಲ ಆಪತ್ತುಗಳು ಕಷ್ಟ ಬರುವಾಗ
ಅವನಿಗೆ ಅರ್ಥವಾಯಿತು, ನನ್ನನ್ನು ಶೋಧಿಸುವಾಗ ಚೊಕ್ಕ ಬಂಗಾರ ಅಂತ ಕಾಣಿಸ್ತದೆ. ಅರ್ಥ ಬೇರೆ, ಮೊದಲು ಅವನ ಕಷ್ಟಕ್ಕೆ ಹೋಗೋ ಮೊದಲು ಅವನಿಗೆ ಕಲ್ಮಸ ಇತ್ತು. ಈ ಕಷ್ಟಗಳು ಹೋದ ನಂತರ ಅವನು ಪರಿಪೂರ್ಣ ಚೊಕ್ಕ ಬಂಗಾರ ಕಾಣಿಸಿಕೊಂಡನು. ಅಂದರೆ ಎಲ್ಲಾ ರೀತಿಯಲ್ಲಿ ಅವನ ಕಲ್ಮಸ, ಅವರ ಶರೀರದ ಸ್ವಭಾವ ಕರಗಿಸಿ ದೇವರು ಚೊಕ್ಕ ಬಂಗಾರವಾಗಿ ಮಾಡಿದ್ದಾನೆ ಎಂದು ಯೋಬನು ಹೇಳ್ತಾನೆ. ಹಾಗಾದ್ರೆ ಯೋಬನ ಜೀವಿತದಲ್ಲಿ ಇದರ ಉದ್ದೇಶ ಇತ್ತು ಏನಂದ್ರೆ, ಅವನಲ್ಲಿ ತಾನೇ ನೀತಿವಂತನೆಂಬ ಅಹಂಕಾರ ಅವನಲ್ಲಿ ಮುರಿದು ಎಂದಿಗೂ ನಾನೇ ನೀತಿವಂತನು, ನಾನೇ ಎಂಬ ಅಹಂಕಾರದಲ್ಲಿ ಬರದೆ ಪ್ರತಿದಿನ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ದಿನ ದಿನವೂ ನಮ್ಮ ಆಸೆ ಜಾಸ್ತಿ, ನಾನು ಇನ್ನೂ ನೀತಿವಂತನಾಗಬೇಕು, ಇನ್ನೂ ಪುರುಷನಾಗಬೇಕು ಅಂದ್ರೆ ಆ ಆಸೆ ದಿನ ದಿನ ಜಾಸ್ತಿ ಆಗುತ್ತಾ ಬರಬೇಕು. ವಿನ ನಾನು ನೀತಿವಂತನಾಗದೆ, ನಾನು ಪರಿಶುದ್ಧನಾಗದೆ, ನಾನು ಏನೋ ಪಾಪ ಮಾಡಿಲ್ಲ, ಬೇರೆಯವರಿಗೆ ಕಷ್ಟಪದ ಕೂಡಲೇ ಬೇರೆ ಬೆನ್ನು ತೋರಿಸುದು ಅದು ನಮ್ಮ ಕೆಲಸವಲ್ಲ. ಅದು ದೇವರ ಪ್ರವಾದಿ ಎಂದು ಯಾರಿಗೆ ದೇವರು ಸೇವೆ ಕೊಟ್ಟರೆ ಅವರಿಗೆ ದೇವರು ಹಾಕೊಂಡು ನಡೆಸಬಹುದು. ಅದು ಅವರಿಗೆ ಕೊಟ್ಟ ಕೆಲಸ. ಆ ಪ್ರವಾದಿಗಳು ನಿಮಗೆ ಕೊಡ್ತಾರೆ. ನೀವು ಪ್ರವಾದಿಯಾಗಿ ಕಷ್ಟ ರೋಗಗಳು ಬೇರೆ ಮಾಡಿದರೆ ನೀವು ತಪ್ಪು ಮಾಡುತ್ತೀವಿ. ನೀವು ಅಲ್ಲಿ ನೋಡ್ತೇವೆ, 3 ಮಂದಿ ಸ್ನೇಹಿತರು ಬಂದು ಯೋಬನಿಗೆ ಮಾತು, ಜ್ಞಾನದ ಮಾತು, ಅದು ಅವರ ಪ್ರವಾದಿಗಳೆಲ್ಲ ಸರಿಯಾದ ಪಶ್ಚಾತ್ತಾಪ ನಡೆಸಿಲ್ಲ. 7 ಬಂದು ಸರಿಯಾಗಿ ಹೇಳ್ತಾನೆ, ನಿನಗೆ ಕಷ್ಟ ಪಡ್ಲಿಕ್ಕೆ ರೋಗಗಳ ಕಾರಣ ಇತ್ತು, ಒಂದಲ್ಲ 2 ದಿನ 3 ರೀತಿ ಮಾತಾಡಿ ಕನಸಲ್ಲಿ ಮಾತಾಡಿದ್ದೇನು, ನೀನು ತಿರಸ್ಕಾರ ಮಾಡಿದ್ದ, ಇಲ್ಲಿ ಗರ್ಭವಿತ್ತು. ಅದಕ್ಕೆ ಬಂದ ಪ್ರವಾದಿ ಮಾಡುವಾಗ ಸ್ಲೋ ಪಶ್ಚಾತ್ತಾಪ, ಲಾಸ್ಟ್ ಅವನು ಪಶ್ಚಾತ್ತಾಪ. ಆಗ ಅವನಿಗೆ ಗೊತ್ತಾಯ್ತು, ನೀವು ನನ್ನ ಶೋಧಿಸುವಾಗ ಚೊಕ್ಕ ಬಂಗಾರದ ದೇವರ ಉದ್ದೇಶ ನಿಮ್ಮಲ್ಲಿ ಯಾವುದೇ ಕಷ್ಟಗಳು ಬರಬಹುದು, ಯಾವುದೇ ಪದಗಳು ಬರುವುದು, ಏನೋ ಬಂದರೂ ಗುಣಗುಟ್ಟ ಬಿಡ್ರಿ, ಅದು ಸಹಿಸಿಕೊಳ್ಳಿರಿ. ನೀವು ಅರ್ಥ ಮಾಡಿಕೊಳ್ಬೇಕು, ಇನ್ನು ಎಲ್ಲಿಯಾದರೂ ದೇವರಿಗೆ ಮೆಚ್ಚುಗೆಯಾಗದ ಸ್ವಭಾವಗಳು ವಾಕ್ಯದಿಂದ ತೆಗೆದು ಬಿಡದಿದ್ದರೆ, ಅದಕ್ಕೆ ನಿಮಗೆ ನಾನು ಹೇಳ್ತೇನೆ, ನಿಮ್ಮ ಸ್ವಭಾವವನ್ನು ಕತ್ತರಿಸಬೇಕಾದರೆ ದಿನಾಲು ಹೊಸ ಒಡಂಬಡಿಕೆಯನ್ನು 4 ಸುವಾರ್ತೆ 1 ಅಧ್ಯಾಯವನ್ನು ಓದಿರಿ ಮತ್ತು ಪತ್ರಿಕೆಗಳು ದಿನಾಲು ಓದಬೇಕು. ಸಾಧ್ಯವಾದರೆ ತಿಂಗಳಿಗೂ ಸಲ ಹೊಸ ಓದಿ ಮುಗಿಸಿದ ಅಭ್ಯಾಸ ಇನ್ನೂ ಭಾರಿ ಒಳ್ಳೆಯದು. ಅದೇ ಪತ್ರಿಕೆಗಳು ಮತ್ತು ಹೊಸ ಒಡಂಬಡಿಕೆ ಎಷ್ಟು ಓದಿದ್ದೀರಿ, ಆ ಪ್ರತಿಯೊಂದು ಪತ್ರಿಕೆಗಳು ನಮ್ಮ ಜೀವಿತದ ಶರೀರಾಧನ ಸ್ವಭಾವದ ಖಡ್ಗದಂತೆ ಅದು ಕತ್ತರಿಸುವ ಉಂಟು ಪತ್ರಿಕೆಗಳು. ಅದೇ ಅನೇಕರು ಅದೆಲ್ಲ ಬಿಟ್ಟು ಬಿಡ್ತಾರೆ. ಅಲ್ಲಿ ಒಡಂಬಡಿಕೆನೇ ಓದಬೇಕು. ಅದರ ಜೊತೆಯಲ್ಲಿ ಪತ್ರಿಕೆಗಳು ಸುವಾರ್ತೆಗಳು ಓದಬೇಕಾದ್ರೆ ಅದು ನಮ್ಮ ಶರೀರಾಧನವನ್ನು ಕತ್ತರಿಸುವಂತ ವಾಕ್ಯಗಳು ಅದು ಉಂಟಿದ್ದಾರೆ. ಹಾಗೆ ನೀವು ಸರಿ ಮಾಡಬೇಕು. ಮಾಡದಿದ್ದರೆ ದೇವರು ಯೋಬನಲ್ಲಿರುವ ಕಲ್ಮಸಗಳನ್ನು ಏನು ಮಾಡಿದ, ಬೆಂಕಿಗೆ ಹಾಕಿ ಕಾರಾಗಿಸಿದನು. ಅದಕ್ಕೆ ಅವನು ಹೇಳ್ತಾನೆ, ಈಗಲಾದರೂ ನನ್ನ ಸೋದರ ಸೊಕ್ಕ ಬೆಂಗಾರದೆ. ಹಾಗಾದ್ರೆ ದೇವರ ಉದ್ದೇಶ ಉಂಟು. ಕಷ್ಟ ನಿಮ್ಮಲ್ಲಿ ಬರುವಾಗ ಗುಣಗುಟ್ಟೆ ಬಿಡ್ರಿ, ಒಪ್ಪಿಸ್ಕೊಡಿ, ಅದು ಪರಿಪೂರ್ಣ ಅದನ್ನು ಏನು ಮಾಡ್ತಾನೆ, ಶುದ್ಧೀಕರಿಸಿ ಚೊಕ್ಕ ಬಂಗಾರವಾಗಿ ನಿಮ್ಮನ್ನು ಮಾಡುತ್ತಾನೆ. ಇವಾಗ ಹೊಸ ವಾಕ್ಯ ನೋಡಿದ್ರೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6ರಿಂದ 9ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 1 verse 6 to 9 verse. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು ದುಃಖಿಸುವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೇಲೆ ಇಲ್ಲಿ ನಾವು 2 ಉದ್ದೇಶ ನೋಡ್ತೀವಿ. ಇಲ್ಲಿ ಹೇಳ್ತಾನೆ, ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳು ಬಂದಿರುವಾಗ ದುಃಖಿಸುವವರಾಗ ಆ ಪದವಿ. ಯಾವ ಪದವಿ? ಒಂದು ಪದವಿ ಆಗಿದೆ. 7ನೇ ವಾಕ್ಯದ ಲಾಸ್ಟ್ ಭಾಗ ನೋಡಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳು ಸಿಗಬೇಕು. ನೋಡಿ, ಯೋಬನಿಗೆ ಅಂತ್ಯದಲ್ಲಿ ಮಾಡಿದನು. ಅವನ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ ಕೊಟ್ಟನು. ಅವನಿಗಾದ ಆರ್ಥಿಕ ನಷ್ಟಕ್ಕೆ ಬದಲಾಗಿ 2 ಆರ್ಥಿಕ ಸ್ವತ್ತನ್ನು ಕೊಟ್ಟನು. ಅವನಿಗೆ ಮಕ್ಕಳ ನಷ್ಟ ಇದಕ್ಕೆ ಪುನಃ ಒಳ್ಳೆ ಸುಂದರ ಮಕ್ಕಳ ಕೊಟ್ಟನು, ಹೆಂಡತಿ ಕೊಟ್ಟನು, ಇನ್ನೂ ಆಯುಷ್ಯ ಕೊಟ್ಟು ದೀರ್ಘಕಾಲ ಬದುಕಿ ಮುದುಕನಾಗಿ ಸತ್ತನ ನೋಡ್ತೇವೆ. ಹಾಗಾದ್ರೆ ಈ ಪದವಿ ಯಾವ ಪದವಿ? ಕೀರ್ತಿ ಬೇಕಾಗು ಈ ಭೂಲೋಕದಲ್ಲಿ, ನಿಮಗೆ ಪ್ರಭಾವ ಬೇಕಾ, ಮಾನ ಬೇಕಾ? ಹಾಗಾದ್ರೆ ದೇವರು
ತನ್ನ ಚಿತ್ತಾನುಸಾರ ನಿಮ್ಮಲ್ಲಿ ಇನ್ನೂ ಕೆಲವು ಸರಿಯಾದ ಸ್ವಭಾವಗಳು ಇರುವುದಾರೆ, ನೀವು ಅದನ್ನು ಬಿಟ್ಟು ಬಿಡದಿದ್ದರೆ, ಒಪ್ಪಿಸಿಕೊಡದೆ, ದೇವರ ಮಾತನಾಡ್ತಾನೆ ಪ್ರತಿ ದಿವಸ ಪ್ರತಿ ಆದಿತ್ಯರ ಮಾತಾನೆ, ನೀವು ಒಪ್ಪಿಸಿಕೊಡದೆ ದೇವರು ಏನ್ ಮಾಡ್ತಾನೆ, ಈ ಕಾರ್ಯ ಮಾಡುತ್ತಾನೆ. ಯಾಕಂದ್ರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತ ತನ್ನ ಮಗನ ತೆಗೆದುಕೊಂಡಿದ್ದಾನೆ. ಅದೇ ದೇವರು ತಾನೇ ತನ್ನ ಚಿತ್ತಾನುಸಾರ ಮಾಡ್ತಾನೆ, ನಿಮ್ಮನ್ನು ಬೆಂಕಿ ಹಾಕಿ ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸಿ ನಿಮ್ಮ ಚೊಕ್ಕ ಬಂಗಾರವಾಗಿ ಮಾಡುತ್ತಾನೆ. ಆದ್ರೆ ಅದು ಆಗಬೇಕಾದ್ರೆ ಯೋಬನಿಗೆ ತಾಳ್ಮೆಯಿಂದ ಸಹಿಸಿಕೊಂಡರೆ ಮಾತ್ರವೇ ಆ ಕಾರ್ಯ ಪರಿಪೂರ್ಣ ಆಗ್ತದೆ. ಯೋಬನಿಗೆ ಕೆಲವೇ ತಿಂಗಳಲ್ಲಿ ಅವನು ಪಾಸ್ ಆದವನು. ನೀವು ಬಿಟ್ಟು ಕೊಟ್ಟರೆ ಬೇಗನೆ ಪಾಸ್ ಆಗ್ತೀರಿ. 1 ವರ್ಷ ಹೋಗ್ಲಿಲ್ಲ ಅಂತೆ. ನಾನು ಯೋಬನ ಇಷ್ಟು ನೋಡುವಾಗ ದೇವರ ಸೇವಕರು ಬಂದ್ರೆ ಕೆಲವೇ ತಿಂಗಳಲ್ಲಿ ಅವನ ಪದೇ ಪಾಸ್ ಆಗಿದ್ದಾನೆ ಎಂಬುದಾಗಿ ಉಂಟುತ್ತೇನೆ. ಅದೇ ನಿಮ್ಗೆ ಬೇಗನೆ ಪಾಸ್ ಆಗಬೇಕಾ? ಇದಿಷ್ಟೇ ಯೋಬನಿಗೆ ತಾಳ್ಮೆ ಸಹಿಸಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು, ಒಪ್ಪಿಸಿಕೊಳ್ಳುತ್ತದೆ, ಬೇಗನೆ ಕರಗಿಕೊಂಡು ಏನ್ ಮತ್ತೆ ಚೊಕ್ಕ ಬಂಗಾರವಾಗಿ ತೆಗೆದುಕೊಳ್ಳುತ್ತೀರಿ. ಆಗ ನಿಮ್ಗೆ ಯೋಬ ಕೀರ್ತಿ ಪ್ರಭ ಮಾನ ಇದೇ ಗುಳಿಗಳಿಕೊಳ್ಳುವನಾಗಿದ್ದಾನೆ. ನಂತರ 2ನೇ ಪದವಿ ನೋಡಿ, 8-9 ವಾಕ್ಯದಲ್ಲಿ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸ್ತೀರಿ. ನೀವೀಗ ಆತನನ್ನು ಕಾಣದಿದ್ದರೂ ಆತನನ್ನು ನಂಬಿಕಿಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಎಲ್ಲ ಅಸಾಧ್ಯವಾದಂತ ಪ್ರಭಾವಗಳ ಸಂತೋಷ ಹರ್ಷಿಸ್ತೀರಿ. ಇದರ್ಥ 2ನೇ ಪದವಿಯಾಗಿದೆ, ಆ ನಿತ್ಯ ಜೀವ, ಆ ರೂಪಾಂತರ, ರಾಕ್ಷಸನಲ್ಲಿ ಪಾಲುಗಾರಂತ ಪದವಿ ನಿಮಗೆ ತೆಗೆದುಕೊಳ್ಳುತ್ತಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು 1 ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಆ ಥೆಸಲೋನಿಕ ಸಭೆಗೆ ಪ್ರಾರ್ಥನೆ ಮಾಡ್ತಾನೆ. ಯಾಕಂದ್ರೆ ಆ ಥೆಸಲೋನಿಕ ಸಭೆಯ ವಿಶ್ವಾಸದಲ್ಲಿ ಹೇಳ್ತಾನೆ, ಯಾವ ವಿಶ್ವಾಸಗಳು ರೂಪಾಂತರದಲ್ಲಿ ಕೈ ಬಿಟ್ಟು ಪಡಬಾರದು. ದೇವರ ಚಿತ್ತವಲ್ಲ, ದೇವರ ಮಕ್ಕಳು ಟ್ರಿಬುಲೇಷನ್ ಅಂದ್ರೆ 7 ವರ್ಷದ ಅಂತೂ ಕ್ರಿಸ್ತನ ಆಳ್ವಿಕೆ ಯಾರು ಹೋಗಬಾರದು ಎಂಬುದು ಅಪೊಸ್ತಲ ಹೇಳಿದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ ಅತಿ ಸ್ಪಷ್ಟ ವಿವರಣೆ ಮಾಡಿಕೊಂಡು 23ನೇ ಅಧ್ಯಾಯವನ್ನು ಪ್ರಾರ್ಥನೆ ಮಾಡ್ತಾನೆ. ದೇವರೇ ನಮ್ಮನ್ನು ನಮ್ಮ ಶರೀರದಲ್ಲಿಯೂ ಪ್ರಾಣದಲ್ಲಿಯೂ ಅದು ನಿರ್ದೋಷನಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ನಾನು ಈ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ವಾಕ್ಯದ ನಿಮ್ಮನ್ನು ಶುದ್ಧೀಕರಣಕ್ಕೆ ಬಂದಿರಿ. ಮಾಡಲಿಲ್ಲ ಮಾತ್ರ ದೇವರು ತಾನೇ ಈ ಒಂದು ಶುದ್ಧೀಕರಣಕ್ಕೆ ನಮ್ಮ ಒಂದು ಪುಟಕ್ಕೆ ಒಂದು ಕುಲುಮೆಗೆ ಹಾಕಿಬಿಟ್ರೆ ಪರಿಪೂರ್ಣ ಶುದ್ಧೀಕರಣ ತಾಳ್ಮೆಂದಿರಿ, ಸಂತೋಷ ಪಟ್ಟು. ಯಾಕಂದ್ರೆ ದೇವರು ಮತ್ತೆ ಪರಿಪೂರ್ಣ ಶುದ್ಧೀಕರಿಸಿಕೊಂಡು ಆ ರೂಪಾಂತರಕ್ಕೆ ನಿಮ್ಮನ್ನು ನಿರ್ದೋಷನಾಗಿ ಸ್ಥಾಪಿಸ್ತಾನೆ. 2ನೇ ಪದವಿ ಆಗಿದೆ. ಅದಕ್ಕೆ ಏನು ಕಷ್ಟ ಬರೋದು, ಸಮಯದಲ್ಲಿ ಬರೋದು, ರೋಗಗಳು ಬರೋದು, ಗುಣಗುಟ್ಟಬಿಡಿ, ಕರ್ತನಿಂದ ದೂರ ಬಿಟ್ಟು ಇನ್ನೂ ಯೇಸು ಪ್ರೀತಿಯಾಗಿ ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ಇನ್ನೂ ಪ್ರೀತಿ ಮಾಡಿ ಇಷ್ಟು ಒಪ್ಪಿಸಿಕೊಳ್ಬೇಕು, ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುದೇ ದೇವರ ಆತ್ಮನು ಈ ಮುಂಜಾನೆ ಅತಿ ಸ್ಪಷ್ಟವಾಗಿ ಹೇಳುವನಾಗಿದೆ. ಅನೇಕರಿಗೆ ಕಷ್ಟ ಬಂದ ಕೂಡಲೇ ಯಾಕೆ ಗೊತ್ತಾಗುದಿಲ್ಲ, ಗುಣಗುಟ್ಟುತ್ತಾರೆ, ದೇವರು ಗುಣಗುಟ್ಟುತ್ತಾರೆ, ಸಭೆ ಬಿಡಿ, ಹಾಗೆ ಮಾಡಬೇಡ್ರಿ. ಉದ್ದೇಶ ಉಂಟು, ತಿಳಿದುಕೊಳ್ಳಿ, ಒಪ್ಪಿಸಿಕೊಳ್ಳಿ, ಆಗ ದೇವರಿಗೆ ಈ ಪ್ರತಿಭೆ ಕೊಡುವನಾಗಿದೆ. ಇಂದು ವಾಕ್ಯ ನೋಡ್ತೇವೆ, ರೋಮಾಪುರದಲ್ಲಿರುವ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ರೋಮನ್ಸ್ 8:28 30 ತನಕ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಇದಲ್ಲದೆ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ನಿಮ್ಮ ಜೀವಿತದಲ್ಲಿ ಏನೋ ಕಷ್ಟ ಬಂದ್ರು, ಏನೋ ಸಮಸ್ಯೆ ಬಂದ್ರು, ಎಲ್ಲವೂ ದೇವರ ಉದ್ದೇಶ ಮೇರೆಗೆ ಬರುತ್ತದೆ. ದೇವರ ಉದ್ದೇಶವಿಲ್ಲದೆ ಸೈತನಿಗೆ ನಮ್ಮ ತಲೆ ಒಂದು ಕೂದಲು ಸಹ ಕಪ್ಪು ಇದ್ದುದು ಬಿಳಿ ಮಾಡಲಿಕ್ಕೆ ಅಥವಾ ಉದುರಿ ಬಿಳಿ ಆಗುವುದಿಲ್ಲ. ನಂಬುತ್ತೀರಾ? ಸೈತನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ಅಧಿಕಾರ ಕೊಡುದು ನಾವೇ ನಮ್ಮ ಅವಿದ್ಯೆ ನಿಮಿತ್ತವಾಗಿ. ಆಗ ದೇವರು ಅಪ್ಪಣೆ ಕೊಡುತ್ತಾನೆ ಅವನಿಗೆ. ಇಲ್ಲದೆ ಅವನಿಗೆ ದೇವರ ಅನುಮತಿ ಇಲ್ಲದೆ ಆತ ನಮ್ಮ ಹತ್ತಿರ ಬರುತ್ತದೆ. ಕೋಟಿ ದೇವಿತರು ಅವನನ್ನು ಸೆರೆ ಮಾಡಿ ಹಾಕಿದ್ದಾರೆ. ಅವನು ಎದರಬೇಕು, ಪರಲೋಕದ ಅಧಿಕಾರ ಉಂಟು ಅವನಿಗೆ. ಸೈತನ್ಯಕ್ಕೆ ಅವನು ಇಂಡಿಪೆಂಡೆಂಟ್ ಅಲ್ಲ, ಅವನು ಇಂಡಿಪೆಂಡೆಂಟ್ ಅಲ್ಲ, ಅವನು ಇಂಡಿಪೆಂಡೆಂಟ್. ಅವನಿಗೆ ಅಧಿಕಾರ ಉಂಟು, ಶ್ರೇಷ್ಠ ಅಧಿಕಾರ ಪರಲೋಕದ ಉಂಟು. ಆ ಅಧಿಕಾರಿಗೂ ವಿರೋಧವಾದರೆ ಎಷ್ಟು ಕೋಟಿ ದೇವದೂತರು ಇದ್ದಾರೆ ಅವನನ್ನು ಏನ್ ಮಾಡಲಿಕ್ಕೆ. ಅದಕ್ಕೋಸ್ಕರ ಸೈತನು ಭಯ ಪಡುತ್ತಾನೆ. ದೇವರು ಅಪ್ಪಣೆ ಕೊಟ್ಟ ಮೇರೆಗೆ ಮಾತ್ರ ಆತನು ದೇವರ ಮಕ್ಕಳನ್ನು ಮುಟ್ಟುತ್ತದೆ. ಅದಕ್ಕೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಇದಲ್ಲದೆ ದೇವರ ಸಂಕಲ್ಪ ಮೇಲೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಏನೋ ಕಾರ್ಯ ಒಳ್ಳೆದಕ್ಕೆ ಆಗಿ ಎಂಬುದನ್ನು ಸ್ವೀಕಾರ ಮಾಡಬೇಕು. ಯಾಕೆ? 21 ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ
ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಏನಿದೆ ಉದ್ದೇಶ? ನಮ್ಮ ಹಿರಿ ಅಣ್ಣ ಯಾರು? ಯೇಸು ಕ್ರಿಸ್ತು ನಮ್ಮ ಹಿರಿ ಅಣ್ಣನಾಗಿದ್ದಾನೆ. ನಾವೆಲ್ಲರೂ ಹಿರಿ ಅಣ್ಣನಾಗೆ ಆತನ ಗುಣಗಳು ನಮ್ಮಲ್ಲಿ ಬರಬೇಕು. ಯೇಸು ಅಂಗೀಕಾರ ಮಾಡಿದ ಕೂಡಲೇ, ನೀರಿನಲ್ಲಿ ಮುಳುಗಿಸಿದ ಕೂಡಲೇ ಒಂದೇ ರಾತ್ರಿಯಲ್ಲಿ ನಿಮ್ಮ ಸ್ವಭಾವಗಳು ಬದಲಾಗ್ತದ? ಇಲ್ಲ. ಅದು ನೀವು ಎಷ್ಟು ವಾಕ್ಯ ಓದಿ ವಿಧೇಯರಾಗ್ತಿರೋ ಆ ಮಟ್ಟಿಗೆ ಬದಲಾಗ್ತಾ ಬರುತ್ತದೆ. ಇನ್ನೂ ಬದಲಾಗದಿದ್ರೆ ದೇವರದ್ದು ಟೈಮ್ ನೋಡುತ್ತಾನೆ. ಇಷ್ಟು ಆ ಸಮಯ ಮೀರಿದರೆ ಅದಕ್ಕೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಫಾರ್ ರೆವಲೇಷನ್ ನಾಲೆಜ್. ನೋಡುವ ಕಡೆ ಎಷ್ಟು ಸಮಯ ಕೊಡ್ತಾರೆ ಅಂತ ಲೂಕನ ಬರೆಸುವಾರ್ತೆ 13ನೇ ಆದಿಯಲ್ಲಿ, ಲೂಕ್ ಗಾಸ್ಪಲ್ ಚಾಪ್ಟರ್ 13 ವರ್ಸ್ 6 ನಿಂದ 9 ತನಕ ಓದಿ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆನೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಚಿಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇದರ ಅರ್ಥ ತೋಟ ಎಂದರೆ ಕರ್ತನ ಸಭೆಯಾಗಿದೆ. ಅಂಜದ ಮರ, ನೀವೊಬ್ಬೊಬ್ಬರು ಅಂಜದ ಮರ ಆಗಿದ್ದೀರಿ. ಯೇಸು ಕ್ರಿಸ್ತ ಮಾಡ್ತಾನೆ, ಸಭೆಯಲ್ಲಿ ಕೊಡುವ ಪ್ರವಾದನ ವಾಕ್ಯ, ಸಭೆಯಲ್ಲಿ ಕೊಡುವ ಸಂದೇಶಗಳು ಅಥವಾ ಬೈಬಲ್ ಸ್ಟಡಿಗಳು ಗೊಬ್ಬರವಾಗಿವೆ. ಯಾಕೆ ಗೊಬ್ಬರ ಆಗ್ತಾನೆ? ದನಿ ಯಾಕೆ? ಅವ್ರು ನೆಟ್ಟ ಮರ, ಅಂಜದ ಮರ, ಅವತ್ತು 3 ವರ್ಷ ಅದಕ್ಕೆ ಟೈಮ್ ಉಂಟು. 3 ವರ್ಷ ಒಳಗೆ ಅಂಜದ ಮರ ಫಲ ಕೊಡುತ್ತದೆ. ಅದು ಕ್ರಿಯೆಯಲ್ಲಿ ಒಂದು 3 ವರ್ಷ ನೋಡ್ತೇವೆ. ಈ 3 ವರ್ಷದ ನಾವು ಏನ್ ಮಾಡ್ತಾನೆ? ಆ ಯಜಮಾನು ಅದೇ ಬೇಕಾದ ಹಾಗೆ ಆ ಗೊಬ್ಬರವನ್ನು ಕೊಡುತ್ತಾನೆ. ಯೇಸು ಕ್ರಿಸ್ತನು ತನ್ನ ಸಭೆಯಲ್ಲಿ ಪವಿತ್ರಾತ್ಮನು ಮಾತನಾಡುತ್ತಾನೆ ಪ್ರತಿ ದಿವಸ, ಪ್ರತಿ ಆದಿತ್ಯ. ಇದು ಗೊಬ್ಬರವಾಗಿದೆ. ಯಾವ ಮರ ನೀವು ಮರ ಆಗಿದ್ದೀರಿ, ನೀವು ಅದನ್ನು ಸ್ವೀಕಾರ ಮಾಡಿ ತಿಂದು ಜೀರ್ಣ ಮಾಡುವುದಾದ್ರೆ ನಿಮ್ಮ ಆತ್ಮಿಕ ಜೀವಿತ ಅದರಲ್ಲಿ ಅಭಿವೃದ್ಧಿಗಳು ಒಳ್ಳೆಯ ಪವಿತ್ರ 9 ಗುಣಗಳು ತೋರಿಸಲ್ಪಡುತ್ತವೆ. 3 ವರ್ಷ ಅದಕ್ಕೆ ಟೈಮ್ ಕೊಡ್ತಾನೆ. 3 ವರ್ಷ ದಾಟಿತ್ತು. ತಂದೆ ತೋಟಗಳನ್ನು ತಂದೆ ದೇವರು ಹೇಳ್ತಾನೆ, ಸಾಕು, ಇದು ಸುಮ್ಮನೆ ನಾವು ನೀವು ಸಹ ತೋಟಗಾರಾದ್ರೆ ನಿಮ್ಮ ತೋಟದಲ್ಲಿ ಯಾವುದೊಂದು ಮರ ಫಲ ಕೊಡುವ ಒಂದು ಸಸ್ಯ ತಂದಿಟ್ಟರೆ ನಿಮ್ಗೆ ಗೊತ್ತುಂಟು ಎಷ್ಟು ಟೈಮ್ ಅಲ್ಲ, ನೀವು ಫಲ ತಂದು ಇಟ್ಟುಕೊಂಡಿದ್ದೀರಾ, ನಿಮ್ಗೆ ಕೊಬ್ಬವನ್ನು ಇಷ್ಟು ನೀರು ಹಾಕುವುದಲ್ಲ, ಇಷ್ಟು ಸುಮ್ಮನೆ ತೆಗೆದು ಬಿಸಾದಲ್ಲ. ಅದೇ ದೇವರ ತಂದೆ ಹೇಳ್ತಾನೆ, ಇಷ್ಟು ಗೊಬ್ಬರ ಹಾಕಿ ಏನು ಪ್ರಯೋಜನ ಇಲ್ಲ, ಇದು ರೆಕಾರ್ಡ್. ಅದೇ ಯೇಸು ಕ್ರಿಸ್ತನೇ ಸ್ವಲ್ಪ ಸಮಯ ಕೊಡು, ಇನ್ನು ಪುನಃ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ಅಗಿಯುತ್ತೇನೆ, ಇನ್ನೂ 1 ವರ್ಷ ಫಲ ಕೊಡದಿದ್ದರೆ ಕಡಿದಾಗಬಹುದು. ಅಷ್ಟು ತನಕ ದೇವರು ತನ್ನ ಮಕ್ಕಳಿಗೆ ಸಮಯ ಕೊಡುತ್ತಾನೆ. 3 ವರ್ಷದಲ್ಲಿ ದೇವರು ಸಮಯ ಕೊಡುತ್ತಾನೆ. ಅದು ಗ್ರೇಸ್ ಪೀರಿಯಡ್. ಅದು ಮಕ್ಕಳಿಗೆ ಮಕ್ಕಳೇ ಈ ಸಂಕಲ ಮಾಡಿದ ನಾವು ದೇವರ ಮಕ್ಕಳಾಗುತ್ತೆ. ಕೂಡಲೇ ಮಕ್ಕಳಿಗೆ ತಂದೆ ಹೊಡಿತಾನ, ಅದಕ್ಕೆ ಬುದ್ಧಿ ಬರ್ತದೆ. ಬುದ್ಧಿ ಬರುವತ್ತು ಆತ್ಮಿಕ ಬುದ್ಧಿ, ಆತ್ಮಬುದ್ಧಿ ದೇವ್ರ ಬುದ್ಧಿ ಅಷ್ಟೊಂದಲ್ಲಿ ಮಾತಾಡ್ತಾ ಇರ್ತಾನೆ. ಆ ಮಗಳು ಆ ಒಂದು ಪೀರಿಯಡ್ ಅನ್ನು ಕ್ರಾಸ್ ಮಾಡುತ್ತಾರೆ. ಮತ್ತೆ ಹೇಳ್ತಾರೆ, ತಂದೆ ಎಷ್ಟು ಗೊಬ್ಬರ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ, ಮತ್ತೆ ಕಡಿದು ಬಿಡುದು. ಅದು ಕಡಿದು ಬಿಡಿದ್ರೆ ನರಕೆ ಹಾಕುದಿಲ್ಲ. ಅಲ್ಲಿ ಏನ್ ಮಾಡ್ತಾನೆ, ಆ ಒಂದು ಕಷ್ಟ ಎಂಬ ಕುಲುಮೆಗೆ ಹೋಗ್ಲಿಕ್ಕೆ ಬಿಡುತ್ತಾನೆ. ಯಾಕೆ? ಅಲ್ಲಿ ಹೋದರೆ ಮಾತ್ರವೇ ಸರಿಯಾದ ಕೂಡಿ ಕರಗುವ ತನಕ ಅದೇನ್ ಬರ್ತದೆ, ಬೆಂಕಿ ಜಾಸ್ತಿ ಮಾಡುದು. ಬೆಂಕಿದ್ರೆ ಕಷ್ಟ ಆಗ್ಬೋದು, ರೋಗ ಅಲ್ಲಿ ಗುಣಗುಟ್ಟದೆ ಸುಮ್ಮನೆ ಇರಬೇಕು, ಬರೀ ಒಪ್ಪಿಸಿಕೊಳ್ಳ ಅದೆಲ್ಲ ಕರಗೋ ತನಕ ತಾಳ್ಮೆಯಿಂದ ಇರಬೇಕು. ಅದು ಒಪ್ಪಿಸಿಕೊಳ್ಳುವುದರೆ ಬೇಗನೆ ಬೆಂಕಿ ಕೆಲಸ ಪರಿಪೂರ್ಣ, ಇಲ್ಲಂದರೆ ಇನ್ನೂ ಜಾಸ್ತಿ ಕಷ್ಟ ಜಾಸ್ತಿ ಬಂದು ಪರಿಪೂರ್ಣ ಕರಗಿಕೊಂಡು ನಿಮ್ಮಲ್ಲಿ ಏನು ಬರಬೇಕಿದೆ, ನಿಮ್ಮಲ್ಲಿ ಪವಿತ್ರಾತ್ಮನ 9 ಫಲಗಳು: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘತಾಳ್ಮೆ, ದಯೆ, ಉಪಕಾರ, ನಂಬಿಕೆ, ಸಾಧು, ಸಮಾಧಿ. 9 ಗುಣಗಳು, 9 ಫಲಗಳು ಬರುವಾಗ ಬೇರೆ ನೋಡುವಾಗ ಅವ್ರು ಹೇಳ್ತಾರೆ, ಇವನು ನಲ್ಲಿ ಚೇಂಜ್ ಕಾಣುತ್ತದೆ. ಇವನು ಮುಂಚೆ ಹೀಗಿದ್ದವನು ಅದೀಗ ನೋಡುವ ಅವನಲ್ಲಿ ಬದಲಾವಣೆ. ನಮ್ಮ ಹೆಸರು ಇರುವಾಗ ಅವ್ರು ಹೇಳ್ತಾರೆ, ಮೊದಲು ಇವನು ಇಂಥವನು ಗೊತ್ತುಂಟು, ಊರಿನಲ್ಲಿ ನಮ್ಮ ಊರಿನಲ್ಲಿ ನಮ್ಮ ನೆರೆ ಇಂಥವನು. ಈಗ ಅವನಲ್ಲಿ ಚೇಂಜ್ ಉಂಟು. ಈಗ ಅವನಲ್ಲಿ ವಾಟ್ ಟೆಂಪರ್ ಇಲ್ಲ. ಮೊದಲು ವಾಟ್ ಟೆಂಪರ್ ಮಾಡ್ತಿದ್ದನು, ಕುಡಿಯುತ್ತಿದ್ದನು, ವ್ಯಭಿಚಾರ. ಈಗ ಅವನು ಸಂಪೂರ್ಣ ಸಾಧುವಾಗಿದ್ದಾನೆ. ಆ ಗುಣಗಳು ನಮ್ಮ ಡೋಲಿ ಬರುವಾಗ ದೇವರಿಗೆ ಮಹಿಮೆ ಬರ್ತದೆ.
ಇಲ್ಲ ದೇವರಿಗೆ ಮಹಿಮೆ ಬರ್ತದ? ಇಲ್ಲ. ಅದಕ್ಕೆ ದೇವರು ಟೈಮ್ ಕೊಡ್ತಾನೆ, ಉಪಯೋಗವಾಗುತ್ತೆ. ದೇವರ ಉದ್ದೇಶ ಉಂಟು, ಸ್ವೀಕಾರ ಮಾಡಿ ತಾನು ಸೇರಿಕೊಂಡ್ರೆ ದೇವರು ನಮ್ಮನ್ನು ಮಾಡ್ತಾನೆ, ಆತ ನಮ್ಮ 1000 ರೂಪಾಯಿಗೆ ನೇಮಿಸ್ತಾನೆ. ಆ ಟೈಮ್ ತನಕ ಕಾಯಬೇಕು. ಅದಕ್ಕೆ ಮೊದಲು ನಾವು ಗೊಬ್ಬರ ತಿಂದು ಜೀರ್ಣ ಮಾಡಿದರೆ ಏನಾಗ್ತದೆ? ಸ್ವಲ್ಪ ಏನು ನೋಡಿದ್ರೆ ಸ್ವಲ್ಪ ಕಷ್ಟ ಬರಬಹುದು, ಸ್ವಲ್ಪ ಬರಬಹುದು, ಜಾಸ್ತಿ ಬರ್ತದೆ. ಏನು ಮಾಡಿದ್ರೆ ಜಾಸ್ತಿ ಬರುತ್ತದೆ. ನೆನಪಿರಲಿ. ಈಗ ಹೋಗುದ್ರೆ 30ನೇ ವಾಕ್ಯ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ನೋಡಿ, ಮತ್ತೆ ಯಾರನ್ನು ಮೊದಲು ಅವರನ್ನು 5 ಫೋಲ್ಡ್ ಮಿನಿಸ್ಟ್ರಿ, ಅಪೊಸ್ತಲ್, ಪ್ರವಾದಿ, ಸುವಾರ್ತಿಕ, ಪಾಸ್ಟರ್, ಟೀಚರ್, 5 ಸ್ಪೆಷಲ್ ಗಿಫ್ಟ್ ಆಗಿದೆ ಯೇಸು ಸಭೆ ಕೊಟ್ಟಿದ್ದಾನೆ. ಆ ಗಿಫ್ಟ್ ಯಾರು ಉಂಟು ಅವರು ಈ ಪ್ರೊಸೆಸ್ ತೆಗೆದುಕೊಳ್ಳದೆ ದೇವರನ್ನು ಸ್ಪೆಸಿಫಿಕ್ ಆಗಿ ಕರೆಯುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಆಗ ದೇವರು ಸ್ಪೆಸಿಫಿಕ್ ಆಗಿ ಮಗನಿ ನೀನು ಅಪೊಸ್ತಲ ಸೇವೆ ಮಾಡಬೇಕು, ಅವರಿಗೆ ಸ್ಪೆಸಿಫಿಕ್ ಸಭೆಯಲ್ಲಿ ಎಲ್ಲರ ಎದುರಲ್ಲಿ ಪ್ರವಾದ ಬಗ್ಗೆ ಸ್ಪೆಸಿಫಿಕ್ ಓಪನ್ ಆಗಿ ಪಬ್ಲಿಕ್ ಆಗಿ ಪ್ರವಾದ ಮಾಡುತ್ತಾನೆ, ಕರೆಯುತ್ತಾನೆ. ವ್ಯಕ್ತಿ ಕರೆಯುತ್ತಾನೆ, ಸಭೆಯಲ್ಲಿ ಕರೆಯುತ್ತಾನೆ, ಮತ್ತು ಆ ಸೇವೆಗೆ ಅವರನ್ನು ನೇಮಿಸುತ್ತಾನೆ ಮತ್ತು ಪವಿತ್ರಾತ್ಮ ಅಭಿಷೇಕ ಕೊಟ್ಟು ಅವರನ್ನು ದೇವರ ಮಹಿಮೆಗಾಗಿ ಉಪಯೋಗ ಮಾಡುವವನಾಗಿದ್ದಾನೆ. ಅದಕ್ಕೋಸ್ಕರ ಈ ಪ್ರೊಸೆಸ್ ಹೋಗಲೇಬೇಕು. ನಂತರ ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನಾವು ನೀತಿವಂತ ನಿರ್ಣಯಿಸಿದ್ರೆ ಎರಡು ಅರ್ಥ. ಒಂದು, ನಂಬುವಾಗ ನಾವು ನೀತಿ ನಿರ್ಣಯಿಸ್ತೇವೆ, ಇದು ಅರ್ಥ ಪರಿಪೂರ್ಣ ನೀತಿವಂತಿಕೆ. ನಂಬಿಕೆಯಲ್ಲಿ ನಾವು ನೀತಿವಂತ ನಿರ್ಣಯಿಸುತ್ತೇವೆ, ಇದರ್ಥನೇ ನೀತಿವಂತಿಕೆಲ್ಲ ಅಭಿವೃದ್ಧಿಗಳನ್ನಾಗಿ ಮಾಡ್ತೇವೆ. ನೀತಿಯಲ್ಲಿ ನಾವು ಪರಿಪಕ್ವನಾಗಿ ಮಾಡ್ತೇವೆ. ಅದರ್ಥ ಬರೀ ನಂಬಿಕೆ ಇರುವ ಮುಖ ಸಿಗುವ ನೀತಿವಂತಿಕೆ ಅಲ್ಲ, ಇದರಲ್ಲಿ ಪರಿಪಕ್ವ ಮಾಡಿ ನೀತಿವಂತ ನಿರ್ಣಯಿಸುತ್ತಾನೆ. ಅನಂತರ ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಯಾರನ್ನು ನೀತಿ ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ, ಅದೇ ನೀತಿವಂತ ಪರಿಶುದ್ಧ, ದೇವರು ಪರಿಶುದ್ಧನಾಗಿದ್ದಾನೆ. ಈ ಪರಿಶುದ್ಧ ಪವಿತ್ರಾತ್ಮ ಪ್ರಸನ್ನತೆ ನೀವು ಹೊತ್ತುಕೊಂಡು ಹೋಗುವುದಾದ್ರೆ ನಿಮ್ಮ ಮುಖಾಂತರ ದೇವರನ್ನು ಕಾರ್ಯ ಮಾಡ್ತಾನೆ. ಆಗ್ಬೋದು ನಿಮ್ಮ ದೇವರು ಕೆಲವು ಕೈಗಳನ್ನ ಹಾಕಬೇಕು. ನೀವು ಕೈಗಳನ್ನು ಬಿಡುವಾಗ ಅಲ್ಲಿ ರೋಗಿ ಗುಣ ಆಗೋದು ಯಾರು ಕಾರ್ಯ ಮಾಡೋದು? ಪವಿತ್ರಾತ್ಮ ಮುಖಾಂತರ ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಒಳ್ಳೆಗೆ ಯಾರು ಇರಬೇಕು? ಪವಿತ್ರಾತ್ಮ ಪ್ರಸನ್ನತೆ ನೀವು ಹೊತ್ತುಕೊಂಡು ಹೋಗುವ ನಡೆಯಲಾಗಬೇಕು. ಅದು ಯಾವಾಗ? ಈ ಪ್ರೊಸೆಸ್ ನಲ್ಲಿ ಪಾಸ್ ಆಗಿ ಬರುವಾಗ ದೇವರ ಆತ್ಮನು ನೀತಿ ನಿರ್ಣಯಿಸ್ತಾನೆ ಮತ್ತು ಆ ಮಹಿಮೆ ಮುಖದ ದೊಡ್ಡದಾದ ಮಾತ್ಕರವಾದ ಅದ ಕಾರ್ಯ ಮಾಡುತ್ತಾನೆ. ಈ ಉದ್ದೇಶಕ್ಕೋಸ್ಕರ ನಿಮಗೆ ಕಷ್ಟ ಬರುತ್ತೆ ತಿಳಿದುಕೊಂಡು ಏನು ಮಾಡಬೇಕು? ಅದು ತಾಳ್ಮೆ ಸಹಿಸಿಕೊಳ್ಳಬೇಕು. ಮೊದಲಿಗೆ ಯಾಕೋಬನು ಅಲ್ಲಿ ಯೋಬನ ಮಾದರಿ ನಮಗೆ ಹೇಳುವವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿದ್ರೆ ರೋಮಾಪುರದಲ್ಲಿ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 19ರಿಂದ 23ನೇ ವಾಕ್ಯ ತನಕ. ರೋಮನ್ಸ್ 9:19 23 ತನಕ. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಆತನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳಿ. ಪುನಃ ದೇವರಿಗೆ ನಮ್ಮ ಮೇಲೆ ಇಷ್ಟ ಉಂಟು. ಯಾಕೆ? ನಮ್ಮನ್ನು ತನ್ನ ಮಗನಾದ ಯೇಸುದಲ್ಲಿ ಕ್ರಯ ತುಂಬಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತು ಅಲ್ಲ, ನಾವು ಯಾಕೆ ಸೊತ್ತಾಗಿದ್ದೇವೆ? ಆಗ ದೇವರಿಗೆ ನಮ್ಮ ಪೂರ್ತಿ ಅಧಿಕಾರ ಉಂಟು. ಅದಕ್ಕೆ ದೇವರ ಇಷ್ಟವನ್ನು ಎದುರಿಸಲು ಇಲ್ಲದಿರುವ ಅದು ತಪ್ಪು ಹಿಡಿದು ನಮ್ಮ ದೇವರು ತಪ್ಪು ಹುಡುಕಬೋದ? ಯಾಕೆ ಈ ಕಷ್ಟ ಕೊಟ್ಟಿದ್ದಿ? ಯಾಕೆ ರೋಗ ಕೊಟ್ಟಿದ್ದಿ? ಯಾಕೆ? ಇಲ್ಲ, ತಪ್ಪು ಹುಡುಕಲು ಸಾಧ್ಯವಿಲ್ಲ. ಅನಂತರ ಎಲ್ಲೋ ಮನುಷ್ಯನೇ ಹಾಗನ್ನ ಬೇಡ. ಎಲ್ಲೋ ಮನುಷ್ಯ ಕೆಲವರು ದೇವರು ತಪ್ಪು ಹುಡುಕ್ತಾರೆ. ಎಲ್ಲೋ ಮನುಷ್ಯ ಆಜ್ಞೆ ಬೇಡ, ದೇವರು ತಪ್ಪು ಉಳಿಸಬೇಡ, ದೇವರಿಗೆ ಅನ್ಯಾಯ ಮಾಡುವುದಿಲ್ಲ, ತಪ್ಪು ಉಳಿಸಬೇಡ ಅಂತ ಬೇಕಿದೆ. ಎಲ್ಲೋ ಮನುಷ್ಯನೇ ಆಜ್ಞೆ ಬೇಡ. ಅನಂತರ ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ದೇವರಿಗೆ ನೀನು ಎಷ್ಟರವನು? ಅನಂತರ ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನಲ್ಲಿ ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ. ಆಮೇಲೆ ಇದೇ ವಾಕ್ಯ ಪ್ರವಾದನೆ ಮುಖಾಂತರ ಮಾತನಾಡಿದನು. ಪ್ರವಾದನೆ ಸಿಟ್ಟರೆ ಗೊತ್ತಿಲ್ಲ, ನಾನು ಈ ಮೆಸೇಜ್ ಕೊಡ್ತೇವೆ ದೇವರ ಕನ್ಫರ್ಮ್ ಮಾಡಿದ್ರೆ ನೆನ್ಪಟ್ಟ ಪ್ರವಾದನೆ ಮಾಡ್ಬಿಟ್ಟು ನೆನ್ಪಟ್ಟ ಇಲ್ಲದೆ ರೂಪಿಸಲ್ಪಟ್ಟದ್ದು ರೂಪಿಸ ನನ್ನನ್ನು ಈಗೇಕೆ ಮಾಡಿದ್ದೇನೆ ಕೇಳುವುದುಂಟೆ. ಅದಕ್ಕೆ ಉಂಟಾ? ಅರೆ ಮೊದಲಿ ದೇವರು ಏನಿದೆ, ನಾನು ಕುಂಬಾರನು, ನೀವು ಜೇಡು ಮಣ್ಣು ಹಾಕಿದ್ರಿ. ಕುಂಬಾರನಿಗೆ ಮನಸ್ಸು ಪ್ಲಾನ್ ಉಂಟಲ್ಲ, ಅವ್ರ ಪ್ಲಾನ್ ಪ್ರಕಾರ ಮಣ್ಣನ್ನು ಬೇಕಾದ ಮುದ್ದೆ ಮಾಡ್ತಾರೆ. ಅದೇ ದೇವರಿಗೆ ನಮ್ಮ ಒಂದು ಪ್ಲಾನ್, ಒಂದು ಉದ್ದೇಶ ಉಂಟು ನಮ್ಮ ಜೀವಿತದಲ್ಲಿ. ನಾವು ತಿಳ್ಕೊಳ್ಬೇಕು. ನಮ್ಮನ್ನು ಸುಮ್ಮನೆ ಬೇಕಾಗಿಲ್ಲ. ನನ್ನಲ್ಲಿ ಏನು ದೇವರು ಒಂದು ಕೆಲಸ ಇಟ್ಟಿದ್ದಾನೆ, ಏನು ಉದ್ದೇಶಿಸಿದ್ದಾನೆ, ಅದೊಂದು ಗಿಫ್ಟ್ ಕೊಟ್ಟಿದ್ದಾನೆ, ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಯೇಸುವನ್ನು ಕರೆದುಕೊಂಡು ಬರುವ ತನಕ ಸ್ವಾರ್ಥ ಬಿಟ್ಟುಕೊಂಡು ಉಪಯೋಗ ಮಾಡಬೇಕು. ಹಣದಾಸೆ ಅಲ್ಲ, ಸ್ವಾರ್ಥಕ್ಕೋಸ್ಕರ ಸ್ವಾರ್ಥ ಬಿಟ್ಟುಕೊಂಡು ದೇವರ ಮಹಿಮೆಗೋಸ್ಕರ ದೇವರ ಸಭೆಗೋಸ್ಕರ ನಾವು ಉಪಯೋಗ ಮಾಡಬೇಕು. ದೇವರು ಬಯಸುತ್ತಾನೆ. ಅದಕ್ಕೆ ರೂಪಿಸಲ್ಪಟ್ಟ ನಾನು ಈಗೀಗೆ ಮಾಡಿದ್ದು ಕೇಳುವುದುಂಟೆ. ಅನಂತರ 20ನೇ ವಾಕ್ಯ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲ. ಕುಂಬಾರನಿಗೆ ಅಧಿಕಾರ ಉಂಟು ಇಲ್ಲ?
ಆತನು ನಮ್ಮನ್ನು ಒಂದೊಂದು ಪಾತ್ರನಿಗೆ ಯಾವ ಪಾತ್ರೆ ಯಾವುದು ಆ ರೀತಿ ಆತನ ಪ್ಲಾನ್ ಉಂಟು, ಆ ಪ್ರಕಾರ ಆಗಬೇಕು. ಆಗದಿದ್ದರೆ ಆ ಅಭಿಷೇಕ ಪವಿತ್ರಾತ್ಮನ ಪ್ರಸನ್ನತೆ ಪರಿಶುದ್ಧ ಆತ್ಮನು ಆಗಿದ್ದಾನೆ. ಆ ಪವಿತ್ರಾತ್ಮನು ಆ ಪರಿಶುದ್ಧಾತ್ಮನು ನಮ್ಮ ಮುಖಾಂತರ ನಮ್ಮ ಮಾತಿನಲ್ಲಿ ಅದರ ನಮ್ಮ ಸೇವೆಯಲ್ಲಿ ಆತನ ಕಾರ್ಯ ಆಗಬೇಕಾದ್ರೆ ನಮ್ಮ ಪಾತ್ರೆಗಳು ಆ ರೀತಿ ಪರಿಪೂರ್ಣ ಆ ಅಭಿಷೇಕ ನಮ್ಮ ಪಾತ್ರೆ ತುಂಬಲ್ಪಡುತ್ತವೆ. ಇಲ್ಲದರೆ ಆ ಅಭಿಷೇಕ ನಿಲ್ಲುವುದಿಲ್ಲ. ಯಾಕಂದ್ರೆ ಉತ್ತಮ ಬಲಕ್ಕೆ ಒಂದು ಪಾತ್ರೆಯನ್ನು, ಈನದ ಬಲಕ್ಕೆ ಒಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡಿದ್ರೆ ಕುಂಬನಿಗೆ ಮಣ್ಣಿನ ಅಧಿಕಾರ ಇಲ್ಲವೋ ಅನ್ನೋದು. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರು ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರವನ್ನು ಬಹು ಸೈನ್ಯದಿಂದ ಸಹಿಸಿಕೊಂಡಿದ್ದಾನೆ. ಆದರೆ ದೇವರು ನಮ್ಮ ಮೇಲೆ ಕೋಪ ಮಾಡದೆ ತುಂಬಾ ತಾಳ್ಮೆಯಿಂದ ನಮ್ಮನ್ನು ಆತನು ತನ್ನ ಮಗನಿಂದ ಯೇಸುವಿನ ಕಾಯ್ದುಕೊಂಡಿದ್ದಾನೆ. ಇದು ಕೋಪವಲ್ಲ. ಕೋಪ ಯಾವಾಗ? ಟ್ರಿಬ್ಯುಲೇಷನ್ ಪೀರಿಯಡ್. ಇದು ಕೃಪೆಯಿಂದ ತನ್ನ ಮಕ್ಕಳಿಂದ ಪ್ರೀತಿಯಿಂದ ಶಿಕ್ಷೆಗೊಳಪಡಿಸ್ತಾನೆ. ಯಾಕಂದ್ರೆ ಅದು ತುಂಬಾ ತಾಳ್ಮೆಯಿಂದ ನಮ್ಮಲ್ಲಿ ಉದ್ದೇಶ ಆಗಬೇಕು. ಅದಕ್ಕೆ ತಾಳ್ಮೆಯಿಂದ ಅದು ನೋಡ್ತಾನೆ. ಯಾವಾಗ ನನ್ನ ಮಗಳು ತನ್ನ ಶರೀರದ ಸ್ವಭಾವ ಬಿಟ್ಟು ಬಿಡುತ್ತಾನೋ ಅಂತ ಕಾದುಕೊಳ್ಳುತ್ತಾನೆ. ಅಥವಾ ಆ ಕಷ್ಟದಲ್ಲಿ ಏನ್ಬೇಕು, ಆ ಕುಳಿ ಮೇಲೆ ಏನ್ಬೇಕು, ಎಲ್ಲ ಕಾರಾಗಿ ಹೋಗಲೇಬೇಕು. ಸ್ವಲ್ಪ ಇದ್ದರೆ ಏನಾಗ್ತದೆ ಈಗ ಮಡಿಕೆಯಲ್ಲಿ ಸ್ವಲ್ಪ ಒಂದು ಏನೋ ಮಿಸ್ಟೇಕ್ ಇದ್ದರೆ ಅದು ಮಡಕೆ ಬೇಗ ಹೊಡೆದು ಹೋಗಿಲ್ವಾ? ಅದೇ ರೀತಿಯಲ್ಲಿ ದೇವರಿಗೆ ಬೇಕು ನಮ್ಮ ಪಾತ್ರೆ ಪರ್ಫೆಕ್ಟ್ ಆಗಬೇಕು. ಆಗ ಆತನ ಕೊಡುವ ಮಹಿಮೆಯ ಅಭಿಷೇಕ ಅದು ಏನಾಗಬಹುದು, ಒಡೆದು ಹೋಗದೆ ಅದು ನಮ್ಮಲ್ಲಿ ಯಾವಾಗಲೂ ನೆಲೆಗೊಳ್ಳಬೇಕು. ಆಮೇಲೆ ಆಗ ಮಹಿಮೆಯ ಅಭಿಷೇಕ ಅಂದರೆ ನಮ್ಮ ಆತ್ಮದಿಂದ ಜೀವದ ನದಿಗಳು ಹರಿದು ಬರುತ್ತವೆ. ನಿಮಗೆ ಯಾವ ಸೇವಾ ಸುವರ್ತಿಗಳ ಕರೆದರು, ಸುವರ್ತಿಯನ್ನು ನೋಡುತ್ತಿದ್ದೇವರ ಆತ್ಮನ ಕಾರ್ಯಗಳು, ಅನೇಕ ಆತ್ಮಗಳು ನಿಮ್ಮ ಕಡೆ ಬರ್ತಿದ್ದೇವೆ ಬರ್ತದೆ. ಕಾರ್ಯ ಸುವರ್ತಿ ಕೊಡುವುದರಿಂದ ಆತ್ಮನು ಬರೋದು ಏನು ನಿಮ್ಮ ಸೇವೆ ಕೊಟ್ಟಿದೆ ಆ ಸೇವೆ ಅಲ್ಲಿ ತೋರಲ್ಪಡುತ್ತದೆ. ಹಾಗಾದರೆ ಆ ಪಾತ್ರೆ ದೇವರು ರೂಪಿಸೋದಕ್ಕೆ ನಿಮ್ಮಲ್ಲಿ ಕೆಲವು ಕಷ್ಟಗಳನ್ನು ಬರ ಮಾಡುವಾಗ ಪ್ರಶ್ನೆ ಕೇಳಬೇಡಿ. ನೀವೇ ಚೆಕ್ ಮಾಡಿ ಬಿಟ್ಟು ಬಿಡಿರಿ. ತಾಳ್ಮೆಯಿಂದ ಅರೇ ತನಕ ತಾಳ್ಮೆಂದಿರಿ. ಪಶ್ಚಾತ್ತಾಪ ಪಡುವುದರೆ ದೇವರು ಬೇಗ ಮಾಡಿಕೊಂಡು ನಿಮ್ಮನ್ನು ಮಹಿಮೆಯ ಪಾತ್ರೆ ಉಪಯೋಗ ಮಾಡುತ್ತಾನೆ ಎಂದು ನಾವು ನೋಡ್ತೇವೆ. ಅನಂತರ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರದಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರದಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸುತ್ತಾನೆ. ಅಂದ್ರೆ ನಮ್ಮ ಆತ ಮಹಿಮೆಯನ್ನು ತುಂಬಿಸುವವನು ಆಗಿದ್ದಾನೆ. ಆಮೆನ್. ಅತಿ ಸ್ಪಷ್ಟವಾಗಿ ನಾನು ತುಂಬಾ ಸಲ ಈ ಮೆಸೇಜ್ ಕೊಡಬೇಕಾ ಬೇಡ. ನಿನ್ನೆ ಮಧ್ಯಾಹ್ನವೇ ನಾನು ಬೆಳಿಗ್ಗೆ ಜಾಗಲಿ ಉಪವಾಸ ಇದ್ದುಕೊಂಡು ನಾನು ಪ್ರಾರ್ಥನೆ ಮಾಡಿದ್ದೇವೆ. ನನಗೆ ಮೆಸೇಜ್ ಕೊಡಬಹುದು. ಮಧ್ಯಾಹ್ನದಲ್ಲಿ ವಾಕ್ಯ ಕೊಟ್ಟರು. ಇಡೀ ರಾತ್ರಿ ಬೆಳಿಗ್ಗೆ ತನಕ ನಾನು ಸುಮಾರು ಸಲ ಅನ್ಯ ಭಾಷೆ ಪ್ರಾರ್ಥನೆ ದೇವರೇ ಇದು ಕೊಡಬೇಕಾ ಬೇಡ, ಅದು ದೇವರು ನನಗೆ ಕೊಡಲೇಬೇಕು ಹೇಳಿದ್ದಾನೆ. ಅದು ರಾತ್ರಿ ಹೇಳಿದ್ದೇನೆ. ನಾನು ಮೆಸೇಜ್ ದೇವರ ಆತ್ಮ ನಡೆಸಿದಾಗಿ ನಾನು ಪ್ರಿಪೇರ್ ಮಾಡಿದ್ದೇನೆ. ದೇವರು ಕೊಟ್ಟರೆ ದೇವರು ನಿಮ್ಮನ್ನು ಉದ್ದೇಶಿಸಿದ್ದಾನೆ. ಆಮೇಲೆ ಅದಕ್ಕೆ ಬೇರೆ ಕಷ್ಟದ ಬರುವಾಗ ಗುಣಗುಟ್ಟೆ ಬೇಡಿ, ಇನ್ನೂ ಹತ್ತಿರಕ್ಕೆ ಬಂದಿರಿ, ಇನ್ನೂ ಜಾಸ್ತಿ ಪ್ರಾರ್ಥನೆ ಮಾಡಿ, ಇನ್ನೂ ಜಾಸ್ತಿ ಪ್ರೀತಿ ಮಾಡಿ. ಮತ್ತು ಹೊಸ ಒಡಂಬಡಿಕೆ ಏನಾಗ್ತದೆ, ಹೊಸ ಒಡಂಬಡಿಕೆ ಪತ್ರಿಕೆಗಳು ತಿಂಗಳು ಒಂದು ಸಲ ಓದಲಿಕ್ಕೆ ಮನಸ್ಸು ಮಾಡಿದರೆ ಆಗ್ತದೆ. ಎಷ್ಟು ಓದಿರೋ ಹೊಸ ಒಡಂಬಡಿಕೆ ಅಷ್ಟು ಅದನ್ನು ಜೀವನವನ್ನು ಈ ಕತ್ತರಿ ಆಗಬೇಕು. ಯಾವುದಕ್ಕೆ ಈ ಸಲ ಕತ್ತರಿ ಹಾಕಿ ತುಂಡು ಆಗಬೇಕು. ಯಾವ್ದು ನಮ್ಮ ರಕ್ತ ದೊಡ್ಡ ಎನಿಮಿ ಯಾವುದು? ನಮ್ಮಲ್ಲಿರುವ ಶರೀರದ ದೊಡ್ಡ ಶತ್ರು. ಇದು ಮುರಿದರೆ ಮಾತ್ರವೇ ಒಳಗಿನ ಮನುಷ್ಯ ಫುಲ್ ಬೆಳವಣಿಗೆ ಆಗುತ್ತಾನೆ. ಅಭಿಷೇಕ ಎಲ್ಲಿರುವುದು? ಶರೀರದಲ್ಲಿ ಅಭಿಷೇಕ ಇರುವುದು ಒಳಗೆ ಆತ್ಮದಲ್ಲಿ. ಅದಕ್ಕೆ ಈ ನಾವು ನೋಡ್ತೇವೆ ನಾಶ ಪುಸ್ತಕ ನೋಡ್ತೇವೆ. ಅಲ್ಲಿ ಮಡಕೆಗೆ ನೋಡಿದ್ರೆ ಮಡಕೆ ಅಂದ್ರೆ ಯಾವುದು? ಈ ನಮ್ಮ ಸಂತ ಮಡಕೆ ಒಡೆದ್ರೆ ಮಾತ್ರ ಒಳಗಿನ ಪಂಚು ಏನಾಗ್ತದೆ? ಬೆಂಕಿಯಾಗಿ ಉರಿಯುತ್ತದೆ. ಅದಕ್ಕೆ ಈ ರಕ್ತ ಮಾಂಸ ದಿನಾಲು ಕೊಳ್ಳುವುದಕ್ಕೆ ಹೊಸ ಒಡಂಬಡಿಕೆ ಆದಷ್ಟು ಓದಿ, ಪತ್ರಿಕೆ ಓದಿರಿ, ಧ್ಯಾನ ಮಾಡಿಸಿ. ಅದೆಲ್ಲ ನೀವೇ ತೆಗೆದು ಬಿಡ್ಲಿಕ್ಕೆ ಸ್ವಲ್ಪ ಬಾಕಿ ಇದ್ದರೆ ದೇವರು ಮಾಡ್ತಾನೆ. ಸುಮ್ಮನೆ ಕೊಟ್ಟು ಬಿಟ್ಟಿದ್ರೆ ಬೇಗನೆ ಕೆಲಸ ಕಂಪ್ಲೀಟ್ ಮಾಡಿ ಬಿಟ್ಟರೆ ಕೂಡಲೇ ಕೆಲಸ ಕಂಪ್ಲೀಟ್ ಆಗ್ತದೆ. ತುಂಬಾ ದಿವಸ ಹೋಗುದಿಲ್ಲ. ಅದು ಒಪ್ಪಿಸ್ಕೊಳ್ಳುವುದೇ ಅದು ನಿಮ್ಮದ್ದು. ನೀವು ಬೇಡ ಕಡಕಿನಿಂದಲೇ ಬೆಂಕಿ ಜಾಸ್ತಿ ಆಗ್ತದೆ. ದೇವರ ಕಾರ್ಯ ಪರಿಮಾಣ ಮಾಡೇ ಬಿಡುತ್ತಾನೆ. ಅದಕ್ಕೆ ದೇವರ ಮುಂದೆ ಎದುರಿಲ್ಲ ಬಿಡಿ. ದೇವರನ್ನು ಒಪ್ಪಿಸ್ಕೊಳ್ತೀನಿ. ಬೇಗನೆ ಕಲಕಿಸು, ರೂಪಿಸು. ನಿನ್ನ ಮಹಿಮೆಗಾಗಿ ನಮ್ಮ ಮಹಿಮೆಯನ್ನು ತುಂಬಿಸಿ ರೂಪಿಸ್ಕೊಂಡೆ ಬೇಗನೆ ದೇವರ ಕಾರ್ಯ ಮಾಡುವನು ಆಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿಕೊಂಡು ನಾನು ಎರಡನೇ ಉದ್ದೇಶ ಇಬ್ರಿವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ. Hebrews 10:36. ದೇವರ ಚಿತ್ತವನ್ನು ನೆರವೇರಿಸಿ
ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ತಾಳ್ಮೆ ಬೇಕು. ಇಲ್ಲಿ ಅಪೊಸ್ತಲ ಈ ರೀತಿ ಯಾಕೆ ಹೇಳ್ತಾನೆ? ಪ್ರಶ್ನೆ ನಾನು ಪ್ರಶ್ನೆ ಉತ್ತರ ಹೇಳ್ತಾನೆ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ದೇವರ ಚಿತ್ತ ನೆರವೇರಿಸಿ ವಾದ ಫಲವನ್ನು ನಿಮಗೆ ತಾಳ್ಮೆ ಬೇಕು. ನಾನು ನೋಡ್ತೇವೆ ಅಲ್ಲಿ ನೋಡ್ಲಿಕ್ಕೆ ಕಾಳೆ ಮತ್ತು ಯೋಸುವ ನಾವು ನೋಡ್ತೇವೆ. ಕಾಳೆ ಮತ್ತು ಯೋಸುವ ಪರಿಪೂರ್ಣ ದೇವರ ಚಿತ್ತಕ್ಕೆ ವಿಧೇಯರಾದ, ಅವರಲ್ಲಿ ಎಲ್ಲಿಯೂ ತಪ್ಪು ಎಂಬುದಾಗಿ ನಾವು ನೋಡುವುದಿಲ್ಲ. ಅವರು ದೇವರ ಸೇವಕರನ್ನ ಮೋಶೆಗೆ ತನ್ನ ಸೇವಕರನ್ನು ಗೌರವಿಸಿಕೊಟ್ಟು ಆ ಸೇವಕರ ಅಡಿಯಲ್ಲಿ ಆ ಸಭೆಯಲ್ಲಿ ಸ್ಥಿರವಾಗಿ ನಿಂತರು. 40 ವರ್ಷ ಅವಿಧರಿಗೋಸ್ಕರ ಮಾಡಬೇಕಂತ ಅವರು ವಾಗ್ದಾನ ಏನು ಕೊಟ್ಬಿಟ್ಟು ಅವರಿಗೆ 6 ಜನರಿಗೆ ಕಾಣದ ಕೊಡ್ತಾರೆ ವಾಗ್ದಾನ ಕೊಟ್ಟರು. ಆದ್ರೆ ಇವರಿಗೆ ಯಾಕೆ ತಡವಾಯಿತು? ಯಾಕೆಂದ್ರೆ ಇವರು ದೇವರ ಚಿತ್ತವನ್ನು ಪೂರೈಸಿದರು. ಅದೇ ಉಳಿದವರಿಗೋಸ್ಕರವಾಗಿ ತಡವಾಯಿತು. ಆದ್ರೂ ಸಹ ತಾಳ್ಮೆಯಿಂದ ತಪ್ಪು ಇಲ್ಲದ್ರೂ ಸಹ ಅವರೊಟ್ಟಿಗೆ ಸಹಿಸಿಕೊಂಡು ಆಗಿರ್ಬೇಕು. ಕೆಲವು ಸಹ ನಿಮ್ಮ ಜೀವಿತದಲ್ಲಿ ಕುಟುಂಬ ಬಗ್ಗೆ ನಾನು ಕುಟುಂಬದಲ್ಲಿ ಒಂದು ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳು, ಮೇನ್ ಗಂಡ ಮತ್ತು ಹೆಂಡತಿ ದೇವರು ಸ್ಪೆಸಿಫಿಕ್. ಒಂದು ವೇಳೆ ಗಂಡ ಪರಿಪೂರ್ಣ ಒಪ್ಪಿಸಿ ಕೊಡದೇ ಇರುವುದಾದರೆ ಹೆಂಡತಿ ಗಂಡ ಪರಿಪೂರ್ಣ ತನಕ ಕೊಡುವ ತನಕ ಕಾಯಬೇಕು. ಅಂದ್ರೆ ಹೆಂಡತಿ ಹೃದಯ ದೇವರ ಮುಂದೆ ನಿರ್ದೋಷ ತೀರ್ಪು ಕೊಡುತ್ತಾರೆ. ಇಲ್ಲದ್ರೆ ಹೆಂಡತಿ ತನ್ನ ಜೀವಿತ ಮುಟ್ಕೊಂಡು ಬರಬೇಕು. ಕೆಲವು ಸರಿ ಗಂಡ ಸರಿ ಇರ್ತಾನೆ, ಹೆಂಡತಿ ಸರಿಯಿಲ್ಲ, ಗಂಡ ತಾಳ್ಮೆ ಕಾಯಬೇಕು. ಯಾಕಂದ್ರೆ ದೇವರು ಗಂಡ ಇಬ್ಬರನ್ನು ಆರಿಸಿಕೊಂಡ್ರೆ ಇಬ್ಬರಲ್ಲಿ ದೇವರ ಉದ್ದೇಶ ಉಂಟು. ಅದಕ್ಕೋಸ್ಕರ ದೇವರ ಚಿತ್ತವನ್ನು ನೆರವೇರಿಸಿ ವಾದ ಫಲಕ್ಕೆ ತಾಳ್ಮೆ ಬೇಕು. ತಾಳ್ಮೆ ಯಾವುದೇ ಕಷ್ಟ ಬರಬಹುದು. ಈಗ ದೇವರ ಕಾಲೇಜ್ ಜೊತೆಗೆ ಅವ್ರು ಏನು ತಪ್ಪು ಮಾಡೋದಕ್ಕೆ ಅವ್ರಿಗೆ ಕಷ್ಟ ಬೇಕು. ಆದ್ರೂ ಸಹ ಅವರು ಗುಣಗೊಟ್ಟಿಲ್ಲ, ಅವರು ದೂರವಿಲ್ಲ, ಸುಮ್ಮನಿದ್ದರು. ದೇವರು 40 ವರ್ಷ ತಾಳ್ಮೆಯಿಂದ ಕಾದುಕೊಂಡನು. ನಂತರ ಕೋಪ ಮಾಡಿ ಅವರೆಲ್ಲರೂ ಸತ್ತು ಹೋದರು. ಕಾಲೇಬ್ ಯೋಸುವ ಅವರ ಮಕ್ಕಳು ಮಾತ್ರ ಕಾನಾನ್ ದೇಶಕ್ಕೆ ಹೋದರು. ಅದೇ ರೀತಿಯಲ್ಲಿ ಕೆಲವು ಸರಿ ದೇವರ ಚಿತ್ತನ ಪೂರ್ಣ ಮಾಡಿ ನಿಮ್ಮ ಹೃದಯ ನೀವು ಕೇಳುವಾಗ ನಿಮ್ಮ ಹೃದಯ ನೋಡಿ, ಇಸ್ಕೇಲನಿಗೆ ಹೃದಯ ಅಪರಾಧಿಯಲ್ಲಿಲ್ಲ. ನೋಡಿ, ಇಸ್ಕೇಲನು ಹೃದಯ ಅಪರಾಧಿ ಅಂತ ಅವನಿಗೆ ಇಲ್ಲ. ಅವನ ಹೃದಯ ದೇವರ ಮುಂದೆ ನಿಂತ, ದೇವರೇ ನಾನು ನಮ್ಮ ನಂಬಿಕಸ್ತನಾಗಿ ನಡೆದುಕೊಂಡಿದ್ದೇನೆ, ನಿರ್ದಿದ್ದೆ ನಮಗ ಮಾಡಿಕೊಂಡು ಈ ಮರಣ ಕೂಡ ಬಂದೆ ಗುಣ ಮಾಡು. ದೇವರು ಗುಣ ಮಾಡಿ ಅವನ ಹೃದಯ ಅಪರಾಧಿ ಪಶ್ಚಾತ್ತಾಪ. ಅಲ್ಲಿ ಅವನು ಅಪರಾಧಿ ಅದು ಯಾರು ಪಶ್ಚಾತ್ತಾಪಟ್ಟ? ಅವನು ಪಶ್ಚಾತ್ತಾಪಟ್ಟ. ಅವನು ಅಪರಾಧಿ ಆಗಿದ್ದನು, ಅವನು ತುಂಬಾ ಮರ್ಡರ್ ಮಾಡಿದನು. ಅವನು ಪಶ್ಚಾತ್ತಾಪಟ್ಟು ಉಪವಾಸ ಮಾಡಿ ದೇವ್ರ ತಗ್ಗಿಸ್ಕೊಂಡು ಬಂದನು. ಪ್ರಿಯರೇ, ಅದು ಇಷ್ಟೇನು ಹೃದಯದ್ದು ದೇವ್ರ ನಮಗೆ ನಿರ್ದೋಷ ಆಗಿದೆ. ನಿಮ್ಮ ಹೃದಯ ದೇವರು ಈ ರೀತಿ ತೀರ್ಪು ಕೊಡುವುದಾದರೆ ಸಹ ಇನ್ನೂ ಕೆಲವು ಕಷ್ಟಗಳೇ ನೀವು ತಿಳಿದುಕೊಳ್ಳಿ, ಯಾರೊಬ್ಬರಲ್ಲಿ ಸರಿ ಆಗಬೇಕು. ಅದಕ್ಕೋಸ್ಕರ ತಾಳ್ಮೆಯಿಂದ ಇರಿ. ದೇವರು ತನ್ನ ಚಿತ್ತ ಪರಿಪೂರ್ಣ ಮಾಡಿ ಆತನ ಸಮಯ ಆಟಾಡಿ ಪರಿಪೂರ್ಣ ಮಾಡಿಯೇ ಮಾಡುವನು ಆಗಿದ್ದಾನೆ. ಅದಕ್ಕೋಸ್ಕರ ಯಾವಾಗ ಏನೇ ಕಷ್ಟ ಬಂದು ಯಾವುದೇ ನಿಮ್ಮ ಪ್ರಾರ್ಥನೆ ತಡವಾಗಬಹುದು ಅಥವಾ ಯಾವ ಪ್ರವಾದನೆ ತಡವಾಗಬಹುದು, ದೇವರನ್ನು ದೂರ ಹೋಗಬೇಡ್ರಿ, ಸಭೆ ಬಿಟ್ಟು ಬಿಡಬೇಡಿ. ಇನ್ನೂ ದೇವರನ್ನು ಪ್ರೀತಿ ಮಾಡಿ, ಇನ್ನೂ ಸಭೆಯಲ್ಲಿ ಸೇರಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಒಟ್ಟಿಗೆ ಸೇರಿ ಇನ್ನೂ ಆಸೆ. ದೇವರು ಬೇಗ ನಿಮ್ಮ ಜೊತೆ ಕಾರ್ಯ ಮಾಡಿ ಬೇಗನೆ ನಿಮ್ಮ ಕೀರ್ತಿ ಪ್ರಭಾವ ಮಾನ ಇವುಗಳೇ ಕೊಡುವನಾಗಿದ್ದಾನೆ. ಈಗ 8ನೇ ಪಾಯಿಂಟ್ ಬರೋಬ್ರೆ, ದೇವರು ಕರುಣಾ ಸಾಗರನು ದಯಾಳು ಆಗಿದ್ದಾನೆ. ದೇವರು ಕರುಣಾ ಸಾಗರನು ದಯಾಳು ಆಗಿದ್ದಾನೆ. ಧರ್ಮವಂಶಕರ ಪುಸ್ತಕ 4ನೇ ಅಧ್ಯಾಯದಲ್ಲಿ 29ರಿಂದ 31 ವಾಕ್ಯ. ಡ್ಯೂಟರೋನಮಿ ಚಾಪ್ಟರ್ 4 verse 29 ನಿಂದ 31 ತನಕ. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿ ಕೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಮೋಶೆ ದೇವರ ಆಜ್ಞೆ ಅವರಿಗೆ ಕೊಟ್ಟ ನಂತರ ಅವರು ದೇವರಿಗೆ ಅವಿಧರಾಗ್ತಾರೆ. ಕಷ್ಟ ಬರುವಾಗ ಅವರು ಏನ್ ಮಾಡ್ತಾರೆ? ದೇವರ ವಾಕ್ಯವನ್ನು ಹುಡುಕೊಂಡು ಬರ್ತಾರೆ. ನಿಮಗೆ ಕಷ್ಟಗಳು ಬರುವಾಗ ಬಿಡುಗಡೆ ಪಡಿಬೇಕಾ, ರೋಗಗುಣ ಬೇಕಾ, ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಓದಿರಿ, ಹುಡುಕಿರಿ. ಆದ್ಯತೆ ಕೊಟ್ಟ ಸಂದೇಶವನ್ನು ಕೊಟ್ಟ ಪ್ರವಾದಗಳನ್ನು ಎಲ್ಲವನ್ನು ಹುಡುಕಿಕೊಂಡು ರಿವಿಷನ್ ಮಾಡಿ. ಮಕ್ಕಳು ಏನ್ ಮಾಡ್ತಾರೆ? ಪರೀಕ್ಷೆ ಬಂತು ಅಂತೀರಾ, 1 ತಿಂಗಳು ಮಕ್ಕಳು ರಜೆ ನಿದ್ರೆ ಮಾಡುದಿಲ್ಲ. ಮತ್ತೆ 1 ತಿಂಗಳು ಇಷ್ಟು ಓದುತ್ತಾರೆ, ನಿದ್ರಿಸ ಬಿಡುತ್ತಾರೆ, ಊಟದ ಬಿಡುತ್ತಾರೆ. ಅಷ್ಟು 1 ತಿಂಗಳಲ್ಲಿ ಎಲ್ಲ ರಿವಿಷನ್ ಮಾಡ್ತಾರೆ. ಯಾಕೆ?
ಫೈನಲ್ ಎಕ್ಸಾಮ್ ಅದೇ ರೀತಿ ನಿಮಗೆ ಬಂದ ಪರೀಕ್ಷೆಗೆ ಪಾಸ್ ಆಗಬೇಕು, ಬೈಬಲ್ನ ಆದಷ್ಟು ಓದಿರಿ, ಹುಡುಕಿಕೊಂಡು ಓದಿರಿ. ಎಲ್ಲ ಆದ್ರೆ ದೇವರ ತನ್ನ ಸಭೆಯಲ್ಲಿ ಮಾತನಾಡುತ್ತಾನೆ. ಮಾತನಾಡದೆ ಏನು ಮಾಡುವುದಿಲ್ಲ. ನೆನಪಿಟ್ಟಿದ್ದೀರಿ. ಕಾವಲಿನ ಕೆಲಸ ಏನು? ಬರೋ ಮೊದಲೇ ಕೊಟ್ಟಿದ್ದಕ್ಕೆ ಪ್ರವಾದನೆಲ್ಲ ನೋಡಿ, ರಿವಿಷನ್ ಮಾಡಿ, ಹುಡುಕಿರಿ, ಆಗ ಸಿಗುತ್ತದೆ. ಎಲ್ಲಿ ನಾನು ತಪ್ಪು ಬಿದ್ದಿದ್ದೇನೆ ಅವರು ಪಶ್ಚಾತ್ತಾಪಟ್ಟರು, ಆಗ ದೇವರು ಕನ್ನಿಕರಗಳಿಸಿಕೊಂಡರು. ಅವರಿಗೆ ಪುನಃ ನಾಶವಾಗಲಿಕ್ಕೆ ಬಿಡಲಿಲ್ಲ, ರೋಗದಲ್ಲಿ ಸಾಯಲಿಕ್ಕೆ ಬಿಡಲಿಲ್ಲ, ಮರಣಕ್ಕೆ ಬಿಡಲಿಲ್ಲ. ಆರೋಗ್ಯ ಕೊಟ್ಟರು, ಕಷ್ಟ ಬಿಡುಗಡೆ ಮಾಡಿದನು. ಇದು ಆಗಿದೆ. ದೇವರ ಕರುಣೆ ಸಿಗಬೇಕಾ? ಪಶ್ಚಾತ್ತಾಪ ಪಡಬೇಕು. ಹುಡುಕಿಕೊಂಡು ವಾಕ್ಯವನ್ನು ಹುಡುಕಬೇಕು. ಹುಡುಕಿಕೊಂಡು ಬೇರೆ ಬೇರೆ ಕೆಲವರು ಮಾಡ್ತಾರೆ. ದೇವರ ಸಭೆಯಲ್ಲಿ ಕೊಟ್ಟ ಸ್ವಸ್ಥ ಬಿಟ್ಟು ಬಿಡ್ತಾರೆ. ಬೇರೆ ಯೂಟ್ಯೂಬ್ ಬೇರೆ ಓದು ಬೇಡ, ಅದು ಎಕ್ಸ್ಟ್ರಾ ಟೈಮ್ ಇದ್ದಾರೆ. ಅದೇ ಮೊದಲು ನಿಮ್ಮ ಸಭೆಯಲ್ಲಿ ಕೊಟ್ಟಪಟ್ಟ ಸ್ವಸ್ಥತೆಗೆ ನೀವು ಯಾವ ತೋಟದಲ್ಲಿ ಇದ್ದೀರಿ, ಆ ತೋಟದ ಯಜಮಾನಿ ಗೊತ್ತುಂಟಲ್ಲ. ಎಕ್ಸಾಂಪಲ್, ಈಗ ನನ್ನ ಈ ಸಭೆಯಿಂದ ತೋಟ ಆಗಿದೆ ಅಲ್ಲ, ಈ ತೋಟದ ಯಜಮಾನಿ ಗೊತ್ತುಂಟು ನಿಮ್ಗೆ ಯಾವ ಗೊಬ್ಬರ ಹಾಕಬೇಕು, ಹೌದಲ್ಲ? ಬೇರೆ ತೋಟದ ಯಜಮಾನಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಅವನ ತೋಟ ಅಲ್ಲ. ಅದೇ ಈ ಸಭೆಯಲ್ಲಿ ದೇವರ ಆತ್ಮನು ಯಜಮಾನಿಕೊಂಡು ನಿಮಗೆ ಕೊಟ್ಟ ಗೊಬ್ಬರವನ್ನು ಸರಿಯಾಗಿ ತಿಂದು ಜೀರ್ಣ ಮಾಡುತ್ತಾರೆ, ಪಾಸ್ ಆಗುತ್ತೀರಿ. ಇದು ಬಿಟ್ಟು ಈ ಸ್ವಸ್ಥ ಬಿಟ್ಟುಕೊಂಡು ಬೇರೆ ಬೇರೆ ಗೊಬ್ಬರ ಬಿಟ್ಟುಕೊಂಡರೆ ನೀವು ಪಾಸ್ ಆಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹುಡುಕಿ ಬಂದು ಪಶ್ಚಾತ್ತಾಪ ಪಡಿದರೆ ದೇವರು ಕರುಣಾಳು ಕನ್ಯಕರನ್ನು ನಾಶವಾಗಿ ಬಿಡದೆ ತನ್ನ ಒಡೆಬಿಡಿ ಮರೆದೆ ಅವನು ಗುಣ ಮಾಡಿದನು, ಅವನು ಬಿಡಿಕೊಂಡು ನೋಡುತ್ತೇವೆ. ಹೀಗೆ ಕರುಣೆ ಒಂದು ಬಿಡಲಿಕ್ಕೆ ಸಾಧ್ಯ. ಇನ್ನು 2 ದೃಷ್ಟ ನೋಡುತ್ತೇವೆ. ಓಶೇಯನ ಪ್ರವಾದಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 1-3 ವಾಕ್ಯ. ಓಶೇಯ ಚಾಪ್ಟರ್ 6 1-3. ಅವರು ಯೆಹೋವನ ಕಡೆಗೆ ಹಿಂತಿರುಗಿ, ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. 1-2 ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೆಯ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮರೆ ಹೋಗುವರು. ಇಲ್ಲಿ ನೋಡ್ತೇವೆ, ಅಲ್ಲಿ ಆಗಿದ್ರೆ ಅವರು ಕೂಡ ಅಲ್ಲಿ ನೋಡ್ತೇವೆ, ಆ ಜನರು ಪಾಪ ಮಾಡುವಾಗ ಅವರಿಗೆ ರೋಗಗಳು ಬಂತು. ನೀವು ರೋಗಗಳು ಬರುವಾಗ ಎದಕ್ಬಿಡ್ರಿ, ಯಾವ ರೋಗ ಭಯಪಡಬೇಡ್ರಿ. ದೇವರು ಸರ್ವಶಕ್ತನಾಗಿದ್ದಾನೆ. ವೈದ್ಯರು ಡಾಕ್ಟರ್ ಡಿಪಾರ್ಟ್ಮೆಂಟ್ ಭಯಪಡಬೇಡಿ, ಡಾಕ್ಟರ್ ಗುಣ ಮಾಡೋಲ್ಲ, ಗುಣ ಮಾಡೋನು ಸರ್ವಶಕ್ತ ದೇವರ ರಾಪ. ಈಗ ಇವ್ರು ಮಾಡಿದ್ರು, ಅವ್ರಿಗೆ ರೋಗ ಬಂತು, ಅವ್ರೀಗ ಏನ್ ಮಾಡಿದೆ, ಅವ್ರ ಏಳನೇ ಹಿಂದಿರುಗಿ ಹೋಗೋಣ ಬನ್ನಿರಿ. ಹೇಗೆ ಹಿಂದಿರುಗೋದು? ವಾಕ್ಯದಲ್ಲಿ ವಿಧೇಯರಾಗಬೇಕು. ಇದು ಹೋಗೋಣ ಬನ್ನಿರಿ. ನಮ್ಮನ್ನು ಸೀಲಿ ಬಿಟ್ಟವನು ಆತನು. ಯಾವ ಸೀಲಿ ಬಿಟ್ಟವನು? ದೇವರ ಅಪ್ಪಣೆ ಮುಖಾಂತರವೇ ರೋಗ ಬಂದಿದೆ. ಸೀಲಿ ಬಿಟ್ಟ ಆತನೇ ಸ್ವಸ್ಥ ಮಾಡುವನು. ಡಾಕ್ಟರ್ ಕಾಲೊಂದು ಮೀನ್ಸ್ ಆಗಿದೆ, ಮೆಡಿಸಿನ್ ಒಂದು ದೇವರ ಮೀನ್ಸ್ ಆಗಿದೆ. ಆದ್ರೆ ಗುಣ ಮಾಡುವನು ದೇವರೇ, ಸ್ವಸ್ಥ ಮಾಡುವ ಆತನೇ. ಒಡೆದವನು ಆತನೇ. ಯಾರು ಹೊಡೆದವನು? ದೇವರು ಹೊಡೆದವನು ಆತನೇ. ಆತ ನಮ್ಮ ಗಾಯ ಕಟ್ಟುವನು ಎಂಬುದಾಗಿ ಅವ್ರು ತಿಳಿದುಕೊಂಡು ಬರ್ತಾರೆ. 1 ದಿನದ ಮೇಲೆ ಆತ ನಮ್ಮನ್ನು ಬದುಕಿಸುವನು, 3ನೇ ದಿನ ಆತ ನಮ್ಮನ್ನು ಎಬ್ಬಿಸಲು ಆತನ ಸನ್ನಿಧಿಯಲ್ಲಿ ಬಾಳುವೆವು. ಇವನು ತಿಳಿದುಕೊಳ್ಳೋಣ, ಹುಡುಕಿ ತಿಳಿದುಕೊಳ್ಳೋಣ. ಹೇಗೆ ತಿಳ್ಕೊಳ್ಳೋದು? ವಾಕ್ಯ ಬೇರೆ. ಎಷ್ಟು ನೀವು ವಾಕ್ಯ ಓದಿದ್ದೀರೋ ಅದಕ್ಕೆಲ್ಲ ಓದಿ ಬರ. ಈ ವಿಡಿಯೋ ಪುನಃ ಕೇಳಿರಿ. ಎಷ್ಟು ಕೇಳಿ ತಿಳಿದುಕೊಳ್ತಿರೋ ಮತ್ತು ವಿದ್ಯಾರ್ಥಿಗಳು ದೇವರ ಸಮೀಪಕ್ಕೆ ಬರೀತೀವಿ. ಯಾವ ಹೇಳ್ತಾರೆ? ಹುಡುಕಿ ತಿಳಿದುಕೊಳ್ಳೋಣ. ಆಗಮನವುದು ನಿಶ್ಚಯ. ಎಷ್ಟು ದೇವರ ಹತ್ತಿರ ವಾಕ್ಯದ ಮುಖಾಂತರ ವಿದ್ಯೆ 100% ಹತ್ತಿರ ಬರುತ್ತಾನೆ ಕರುಣಾಮಯನಾದ ದೇವರು. ಆಮೇಲೆ ನೀವೇನ್ ಮಾಡ್ಬೇಕು? ಹತ್ತಿರಕ್ಕೆ ಬರಬೇಕು. ಹೇಗೆ ಬರಬೇಕು? ವಾಕ್ಯ ಹುಡುಕಿ ವಿದ್ಯೆಗೆ ಬರುವ ದೇವರ ಹತ್ತಿರ ಬರ್ತಾರೆ ಕರುಣೆಯ ಹಸ್ತಗಳಿಂದ. ಆಮೇಲೆ ಅನಂತರ ಆತನ ಮುಂಗಲನಂತೆಯೂ ಭೂಮಿಯನ್ನು ತಂಪು ಮಾಡಿ ಇಂಗಲನಂತೆಯೂ ನಮಗೆ ಸಿಕ್ಕ 100% ದೇವರು ಸಿಗುತ್ತಾನೆ. ಮತ್ತು ಯಾವ ಗಾಯ, ಯಾವ ರೋಗ, ಮರಗಳ ವ್ಯಾಧಿ ಬಂದರೂ ಆತನ ಗುಣವುಳ್ಳ ಹಸ್ತ ನಿಮ್ಮನ್ನು ಗುಣ ಮಾಡುತ್ತಾನೆ. ಅದೇ ಡಾಕ್ಟರ್ ರಿಪೋರ್ಟ್ ನೋಡಿ ಕಂಗಿಡುವುದು ಬೇಡ. ಇಷ್ಟೇ ಯಾಕೆ ಬಂತು? ವಾಕ್ಯದಲ್ಲಿ ಬಂದಿರಲಿ. ಡಾಕ್ಟರ್ ಅವರೆಲ್ಲ ಟೆಸ್ಟ್ ಮಾಡ್ತಾರೆ. ಅದೇ ನೀವು ಟೆಸ್ಟ್ ಯಾವ ರೀತಿ ಮಾಡಬೇಕು? ವಾಕ್ಯದಲ್ಲಿ ಹುಡುಕಿ ಬರಬಹುದು. ಜನವರಿಯಿಂದ ಈ ತಿಂಗಳ ನನ್ನ ಪಾಸ್ಟ್ ಎಷ್ಟು ಮೆಸೇಜ್ ಕೊಟ್ಟಿದ್ದಾರೆ ಚೆಕ್ ಮಾಡ್ರಿ, ಪ್ರಭಾ ಚೆಕ್ ಮಾಡ್ರಿ, ಓದಿರಿ, ನೋಡಿ ದೇವ ಇಲ್ಲ ಒಪ್ಪಿಸ್ಕೊಡ್ರಿ. ಅದು ಹುಡುಕಿ ತಿಳ್ಕೊಳ್ಳೋಣ. ಆಗ ಹತ್ತಿರ ಬರ್ತಾನೆ ದೇವರ ಕೈ, ಗುಣ ಮಾಡುವ ಕೈ ಬಂದು ನಿಮ್ಮ ಮೇಲೆ ಇಟ್ಟುಕೊಂಡು ಗುಣ ಮಾಡುವ. ಅದು ಇದು ಮಾಡದೆ ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟುಕೊಂಡು ಡಾಕ್ಟರ್ ಮೆಡಿಸಿನ್ ಅವ್ರ ರಿಪೋರ್ಟೇ ನಂಬಿಕೊಂಡು ಹಾಗೇನೆ ಮಾಡುತ್ತಾರೆ. ನಿಮ್ಮ ದೋಸ್ತಿಂದ ನೀವೇ ಆರೋಗ್ಯ ತಂದುಕೊಳ್ಳಿದ್ರೆ ದೇವರು ಚಿತ್ತವಲ್ಲ. ಹಾಗೆ ಇಲ್ಲಿ ದೇವರು ಇರ್ತಾನೆ. ಕರುಣ ಬೇಕಾ ದೇವರ?
ಕರುಣಾಸಾಗರನು ಯೋಬನಿಗೆ ರೋಗ ಬಂತು. ಆಗ ಡಾಕ್ಟರ್ ಇರ್ಲಿಲ್ಲವಾ? ಎಲ್ಲ ಇತ್ತು. ಆದರೂ ಅವನ ದೇವರ ಹತ್ತಿರ ಬಂದ ಪಶ್ಚಾತ್ತಾಪದಲ್ಲಿ ದೇವರ ರೋಗ ಗುಣ ಮಾಡಿ ದೀರ್ಘ ಆಯುಷ್ಯ ಕೊಟ್ಟ. ಅದೇ ದೇವರು ನಿಮ್ಗೆ 2 ಪಟ್ಟು ಮಾನ, 2 ಪಟ್ಟು ಆರೋಗ್ಯ ದೀರ್ಘಗೊಳ್ಳುವನಾಗಿದೆ. ಲಾಸ್ಟ್ ಎಕ್ಸಾಂಪಲ್ ನೋಡಿ ನಾನು ಮುಗಿಸ್ತೇನೆ. ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ 5ರಿಂದ 10ನೇ ವಾಕ್ಯ. ಇಲ್ಲಿ ನಾನು ಮುಗಿಸ್ತೇನೆ ಪ್ರೇರೆ. ಯಾಕೆ ಸ್ಟಾರ್ಟ್ ಮಾಡಿ ಯೋಬನಲ್ಲಿ ಬರ್ತೇನೆ. ಯೋಬನ ಪುಸ್ತಕ 40ನೇ ಅಧ್ಯಾಯದಲ್ಲಿ 5ರಿಂದ 10 ವಾಕ್ಯ. ಜಾಬ್ 42:5-10 ತನಕ. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೇನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ನೋಡಿ, ಯೋಬನು ಕಿವಿಯಿಂದಷ್ಟು ನಾನು ಕೇಳಿ, ಈಗ ದೇವರು ತಾನಿಂದ ಅವನು ಪ್ರತ್ಯಕ್ಷನಾದವನು. ಅಲ್ಲಿ ಅವನು ಮತ್ತು ಬಾಯಿ ಮುಚ್ಚಿದ್ದವನಲ್ಲಿ ತುಂಬಾ 74 ಬಾರಿ ಅವನು ನಾನೇ ನೀತು ಅಂತ ನಾನೇ ಯಾಕೆ ಪಡಿಸ್ತಾ. ಈಗ ಅವನು ಗೊತ್ತಾಯ್ತು, ಇನ್ನು ನಾನು ನೀತಿವಂತ ಆಗಬೇಕು, ಇನ್ನು ನಾನು ಸತ್ತಪ್ಪ ಅವನಿಗೆ ತಿಳಿದಿದೆ. ಕಾರಣ ಏನಂದ್ರೆ ಅವನು ದೇವರ ಕಣ್ಣಾರೆ ಕಂಡನು. ದೇವರ ವಿಜಿಟೇಷನ್ ಅವನಿಗೆ ಆಯ್ತು. ದೇವರ ವಿಜಿಟೇಷನ್ ನಿಮ್ಗೆ ವಾಕ್ಯದ ಮುಖಾಂತರ ಆಗ ನೆನಪಿಟ್ಕೊಳ್ಳಿ. ವಾಕ್ಯ ಜೀವ ಉಂಟು, ವಾಕ್ಯ ಪವಿತ್ರಾತ್ಮನಾಗಿದ್ದಾನೆ. ವಾಕ್ಯ ಎಷ್ಟು ಓದಿದ್ರು, ಎಷ್ಟು ಧ್ಯಾನ ಮಾಡಿದ್ರು, ಎಷ್ಟು ಆಗ ಈ ವಾಕ್ಯ ನಿಮಗೆ ಸಂದರ್ಶನೆ ಮಾಡುವಾಗ ನೀವು ಇದೇ ರೀತಿಯಲ್ಲಿ ಪಶ್ಚಾತ್ತಾಪ ಬರುತ್ತದೆ. ವಾಕ್ಯ ಕಡಿಮೆ ಓದಿದ್ರು, ಹೃದಯ ಕಟ್ಟಂತೆ ವಾಕ್ಯ ಎಷ್ಟು ಓದಿದ್ರು, ಈ ವಾಕ್ಯ ಎಂಬ ಖಡ್ಗ ನಿಮ್ಮ ಒಳಗೆ ಹೋಗಿ ನಿಮ್ಮ ಕಟ್ಟನ್ನು ತುಂಡು ಮಾಡುವ ತನಕ ಧ್ಯಾನ ಮಾಡಿ ಓದಿ ಆಗ ಹೃದಯ ತುಂಡಾಗಬೇಕು, ಅದು ಒಳಗೆ ಹೋಗಬೇಕು. ಆಗ ಮಾತ್ರ ಕಣ್ಣೀರು ಬರ್ತದೆ. ಅವು ದೇವ ಪಾಪಿ ನನ್ನ ಕರುಣಿಸು, ಇನ್ನು ಮುಂದೆ ದೇವ ಪಾಪ ಜೊತೆ ಬಿಟ್ಟು ಬಿಟ್ಟರೆ ನನಗೆ ಒಂದು ಸರಿ ಗುಣ ಮಾಡು, ಒಂದನ್ನ ಕಷ್ಟದಿಂದ ಒಂದು ಸಾಲಿಂದ ಬಿಡುಗಡೆ ಮಾಡಿದ್ರೆ 100% 2 ಪುತ್ರ ಮಾನ, 2 ಪುತ್ರ ಆಶೀರ್ವಾದ, ಆರೋಗ್ಯ ದೀರ್ಘಗೊಳ್ಳುವನಾಗಿದ್ದಾನೆ ಅನ್ನೋದು. ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಪಶ್ಚಾತ್ತಾಪ ಪಡುವುದು, ಉಪವಾಸ ಮಾಡ ಅತಿಯಾಗಿದೆ. ಉಪವಾಸ ಮಾಡುವಾಗ ಹೃದಯ ಕರಗಳಿಗೆ ಬರುತ್ತದೆ. ಇನ್ನು ಉಪವಾಸ ಯಾಕೆ ಮಾಡಬೇಕು? ತುಂಬಾ ಬೇರೆ ಉಪವಾಸ ಮಾಡುವಾಗ ನಮ್ಮ ಬ್ರೈನ್ ಇದು ಶಾರ್ಪ್ ಆಗ್ತಿದಂತೆ. ನಮ್ಮ ಬ್ರೈನ್ ಮೇಲಿನ ನರಗಳು ಮತ್ತೆ ನಮ್ಮ ಕಿವಿಗಳು ಇರ್ತದೆ, ಅದು ಚುರುಕಾಗ್ತಿವೆ. ಪವಿತ್ರಾತ್ಮನ ಸ್ವರ ಅತಿ ಸ್ಪಷ್ಟವಾಗಿ ನಮ್ಮ ಕಿವಿಗೆ ಉಪವಾಸ ಅತಿ ಇಂಪಾರ್ಟೆಂಟ್. ಎಷ್ಟು ಮುದುಕರಾದ ಸೇವಕರು ಸಫರೆ ಅವ್ರ ಉಪವಾಸ ತುಂಬಾ ಪ್ರೀತಿ ಮಾಡಿದ್ರೆ ಅವ್ರು ಹೇಳ್ತಾರೆ, ಉಪವಾಸ ಮಾಡುವಾಗ ಪವಿತ್ರಾತ್ಮನ ಸ್ವರ ಅತಿ ಸ್ಪಷ್ಟ. ನನ್ನ ಅನುಭವ, ಅದು ನನ್ನನ್ನೇ ಕೊಚ್చుకుంటే ಉಪವಾಸದಲ್ಲಿ ಅತಿ ಕ್ಲಿಯರ್ ಪವಿತ್ರ ಸ್ವರ, ಮೆಲ್ಲನೆ ಸ್ವರ, ಇಂಪದ ಸ್ವರ ಕೇಳಲಿಕ್ಕೆ ನಾವು ಶಕ್ತರಾಗುತ್ತೇವೆ. ಅದಕ್ಕೆ ಉಪವಾಸ ಮಾಡುವಾಗ ನಿಮ್ಮ ಹೃದಯ ಓಪನ್ ಆಗ್ತದೆ. ಅಯ್ಯೋ ಹೊಲಸುಟ್ಟು ನಾನು ನಿಮ್ಮದಿಗೆ ಪಶ್ಚಾತ್ತಾಪ ಬರಬೇಕು. ನಾನು ಕುಳಿತು ಪಶ್ಚಾತ್ತಾಪ ಪಡುತ್ತಾನೆ. ದೇವ ನನ್ನನ್ನು ಶ್ರಮಿಸು ಪಶ್ಚಾತ್ತಾಪ ಪಡುವಾಗ ದೇವರ ಕರುಣೆ ನೋಡಿದೆ ಅಂತ ಓದಿ. ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲೀಫಜನನ್ನು ಕುರಿತು ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನು ಆಡಿದಂತೆ ನೀವು ಆಡಲಿಲ್ಲ. ಯಾಕೆ ಅವರು ಕೋಪಗೊಂಡ್ರೆ? ಅವರು ದೇವರ ಕಲಿಸದೆ ಅವರು ಪ್ರವಾದಿ ಸೇವೆ ಮಾಡಿದ್ರು. ನೀವು ಏನ್ ಮಾಡ್ತೀವಿ? ಅನೇಕರು ಪ್ರವಾದಿ ಸೇವೆ ನೋಡಿ ಅವರನ್ನು ಕೋಪ ಹಿಡಿತಾರೆ. ಅದು ಸ್ಪೆಸಿಫಿಕ್ ಪ್ರೊಫೆಟಿಕ್ ಗಿಫ್ಟ್ ಆಗಿದೆ. ಎಲ್ಲರೂ ಪ್ರವಾದಿಗಳಲ್ಲ, ಎಲ್ಲರೂ ಅಪೊಸ್ತಲರಲ್ಲ, ಅಲ್ಲ ಎಲ್ಲರೂ ಸಭಾ ಪಾಲ್ಗೊಳ್ಳಲ್ಲ. ಅದು ಸ್ಪೆಸಿಫಿಕ್ ಗಿಫ್ಟ್ ಅವರಿಗೆ ಕೊಟ್ಟು ಅವ್ರು ಮಾಡಬೇಕು. ಪ್ರವಾದಿ ಕಾಪಿ ಮಾಡಿ ಹೋಗಿ ಕಷ್ಟ ಬಂದವರು ಹೋಗಿ ಅವರಿಗೆ ಇನ್ನು ತುಂಡು ಅವರಿಗೆ ಪ್ರವಾದಿ ಮಾಡಿಬಿಡ್ತಾರೆ, ಸುಳ್ಳು ಪ್ರವಾದಿ ಮಾಡ್ತಾರೆ, ಸುಳ್ಳು ಅವರಿಗೆ ಇಲ್ಲ. ಇವ್ರು ಹಾಗೆ ಮಾಡಿದ್ರು, ಪಶ್ಚಾತ್ತಾಪ ಪಡಲಿಲ್ಲ. ಯೋಬನಿಲ್ಲಿ ಪಶ್ಚಾತ್ತಾಪ ಪಟ್ಟನು. ದೇವ ನನ್ನ ಸಮಸ್ಯೆಯಾಗಿ ಅನಂತರ ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನೋಡಿ, ಅಲ್ಲಿ ಲೋ ಅಥವಾ ಧರ್ಮಶಾಸ್ತ್ರ ಏನು? ಧರ್ಮಶಾಸ್ತ್ರ ಪಾಪ ಪರಿಹಾರಕ್ಕೆ ಈ ಕ್ರಯ ಪಡಬೇಕು. ಕೃಪೆ ಎಂದ್ರೇನು? ಕೃಪೆಯಲ್ಲಿ ಪುಕ್ಕಟೆಯಾಗಿ ರಕ್ತ ಉಂಟು. ನೋಡಿ, ಇಚ್ಛೆ ಕೃಪೆ ಎಂದ್ರೇನು? ಕೃಪೆಯಲ್ಲಿ ಈ ಕ್ರಯ ಈಗ ಅವರ ಪಾಪ ಏನ್ ತಗೊಂಡ್ಬೇಕು? 7 ಹೋರಿ ಅದೆಲ್ಲ ಕ್ರಯ ಕೊಟ್ಟು ಹೋಗಬೇಕು. ಅದಕ್ಕೆ ಧರ್ಮಶಾಸ್ತ್ರ. ಈಗ ಧರ್ಮಶಾಸ್ತ್ರ ಅದನ್ನೆಲ್ಲ ಕೃಪೆ ಅಂದ್ರೇನು? ಕೃಪೆಯಲ್ಲಿ ಯಾವ 1 ರೂಪಾಯಿ ಕಟ್ಟಲಿಕ್ಕಿಲ್ಲ. ಸರಿ ಸ್ವಾಮಿ ನನ್ನ ಕರುಣಿಸದೆ ಆಟೋಮೆಟಿಕ್ ಆ ರಕ್ತವನ್ನು ನಮ್ಮ ಶುದ್ಧೀಕರಿಸದೆ ಇದು ಕೃಪೆ ಆಗಿದೆ. ಅದೇ ಕೃಪೆಯನ್ನು ಪಾಪ ಮಾಡಬಹುದಾ? ಹೇಳ್ತೀರಿ ಈಗ ಎಲ್ಲಿಗಿಲ್ಲ. ಮತ್ತೆ ಗೊತ್ತಲ್ಲ ಧರ್ಮಶಾಸ್ತ್ರ ಅಲ್ಲ, ನನ್ನ ಕೃಪೆ ಪಾಪ ಮಾಡಬಾರದು ಅನ್ನೋದು. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಎಂದು ಹೇಳಿದನು. ಯಾಕಂದ್ರೆ ನಾವು ದೇವರ ಸೇವಕನ ವಿರುದ್ಧ ಮಾತನಾಡಿದ್ರು. ಅದಕ್ಕೆ ಅವರು ಪ್ರವಾದಿ ಆಗಿದ್ದನು. ಅವರದ್ದು ಸಮಯಕ್ಕೆ
ದೇವರ ಅಪರಾಧ ಮಾಡಿದ ಪ್ರಾರ್ಥನೆಯಲ್ಲಿ ಅವರು ಶ್ರಮಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಅನೇಕರು ಪ್ರೇರೆ ಕಷ್ಟ ಬಂದ ಏನ್ಬಿಟ್ಟು ಅನೇಕರು ತಮ್ಮ ಜೀವಿತ ನೋಡ್ಬೋದು, ಏನೋ ಒಂದು ದೇವರ ಸೇವೆ ಏನೋ ತಪ್ಪು ಕಂಡ ಕೂಡಲೇ ಸೇವಕರು ತೀರ್ಪು ಮಾಡ್ತಾರೆ. ತಪ್ಪಿಲ್ಲದ್ರು ಇಲ್ಲ. ದೇವರು ನೇಮಿತ ಸೇವಕನ ಬಗ್ಗೆ ತಪ್ಪು ಹುಡುಗರಿಗೆ ದೇವರು ಯಾರಿಗೆ ಅಧಿಕಾರ ಕೊಡಲಿಲ್ಲ. ನಿಮ್ಗೆ ಕೊಟ್ಟ ಅಧಿಕಾರ ದೇವರ ಸೇವಕರಿಗೋಸ್ಕರ ದಿನಾಲು ಪ್ರಾರ್ಥನೆ, ದೇವರ ನನ್ನ ಸೇವಕರು ನಿನ್ನಕ್ಕೋಸ್ಕರವಾಗಿ ಕಡೆ ತನಕ ಜೀವಿಸಿಕೊಂಡು ನಿನ್ನ ಸೇವೆ ಮಾಡಿ ಅವನು ಪ್ರಾರ್ಥನೆ ಮಾಡಿದ್ರೆ ದೇವರು ತಾನು ಅವರಿಗೆ ವ್ಯಕ್ತಿಕ ವಿಜಿಟ್ ಕೊಡುತ್ತಾರೆ. ಅದು ಕೂಡಲೇ ಶಿಕ್ಷೆ ಬರುತ್ತದೆ ದೇವರ ಸೇವಕರಿಗೆ, ಫಸ್ಟ್ ಬರ್ತದೆ ಶಿಕ್ಷೆ. ಅದಕ್ಕೋಸ್ಕರ ನೀವು ತಪ್ಪು ಹುಡುಕಿದರು, ಅಲ್ಲಿ ಅವ್ರು ತಪ್ಪು ಹುಡುಕಿದರು, ದೇವ್ರ ಮಾಡಿದ್ರೆ ದೇವರ ಸೇವಕರು ಹೋಗಿ ಸಮಯಕ್ಕೆ ಇರುವಾಗ ಅವನು ಪ್ರಾರ್ಥನೆ ಮಾಡ ದೇವರ ಮೂರು ಸ್ನೇಹಿತರನ್ನು ಶ್ರಮಿಸಿದರೆ ನಾವು ನೋಡ್ತೇವೆ. ಆನಂತರ ಓದಿದ್ರೆ ಆಗ ತೇಮಾನ್ಯನಾದ ಎಲಿಫಜನು, ಶೂಹ್ಯನಾದ ಬಿಲ್ದಾನನು, ನಾಪಾತ್ಯನಾದ ಜೋಪಾರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನ ಆಜ್ಞಾಪಿಸಿದ ಪ್ರಕಾರ ಅವರು ಯೋಬನ ಹೋಗಿ ಯೋಬನ ಪ್ರಾರ್ಥನೆ ಕೇಳಿ ಅವರ ಪಾಪವನ್ನು ಶ್ರಮಿಸಿದನು, ಅವರಿಗೆ ದೇವರು ಶಿಕ್ಷೆ ಕೊಡಲಿಲ್ಲ ಎಂದು ನೋಡ್ತೇವೆ. ಅನಂತರ ವಾಕ್ಯ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಆಮೆನ್. ಯೋಬನ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಬನು ಅವನ ದುಸ್ಥಿತಿ ಹೋಗಲಾಡಿಸಿ ಅವನ ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅಂದ್ರೆ ಅನುಬಂಧ ವಾಕ್ಯ ಓದಿ ಕ್ಲೋಸ್ ಮಾಡ್ತಾರೆ. ಓದಿ. ಆಗ ಅವನ ಎಲ್ಲಾ ಅಣ್ಣ ತಮ್ಮಂದಿರು, ಎಲ್ಲಾ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವರನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಇದು ದೇವರ ಕರುಣೆ. ಹೇಗೆ ಸಿಕ್ಕಿದ್ದು? ಅವನು ತಾಳ್ಮೆಯಿಂದ ಸಹಿಸಿಕೊಂಡನು ಮತ್ತು ಪಶ್ಚಾತ್ತಾಪ ಪಟ್ಟನು. ನಾವು ನೀತಿವಂತನ ಪಶ್ಚಾತ್ತಾಪ ಆಗಿತ್ತ. ಮೊದಲು ತಾನೇ ನೀತಿವಂತನು ಎಂಬ ಗರ್ವವಿತ್ತು, ಈಗ ಗರ್ವ ಮುರಿದು ಪಶ್ಚಾತ್ತಾಪಟ್ಟನು. ತನ್ನ ಸ್ನೇಹಿತರಿಗೋಸ್ಕರ ಅವರ ಶ್ರಮಿಸಿ ಪ್ರಾರ್ಥನೆ ಕೂಡಲೇ ಅವರು ದೂತು ಮೊದಲಿಗಿಂತಲೂ ಇನ್ನೂ ಐಶ್ವರ್ಯವಂತನಾದನು, ಇನ್ನೂ ಮಕ್ಕಳು ಕೊಟ್ಟರು, ಇನ್ನೂ ಲಾಸ್ಟ್ಗೆ ಇನ್ನೂ ಅನೇಕ ವರ್ಷ ಬದುಕಿ ಮುದುಕನಾಗಿ ಸತ್ತನು. ಅಡ್ಡ ಅಕಾಲ ಮರಣ ಬರಲಿಲ್ಲ ಎಂದು ದೇವರ ಚಿತ್ತವಲ್ಲ. ಅಡ್ಡ ದೇವರ ಚಿತ್ತವ ಅಲ್ಲ. ಆದರೆ ಈ ರೀತಿ ಪಶ್ಚಾತ್ತಾಪ ಪಡುವುದಾದರೆ ಮಾತ್ರವೇ ದೇವರ ಕರುಣೆ ಹೊಂದಿಕೊಂಡು 2 ಪಟ್ಟು ಮಾನ ಅದಾವನಿಗೆ ಮಾನ ಕೀರ್ತಿ ಪ್ರಭಾ ಇಲ್ಲಿಯೇ ಹೊಂದಿಕೊಳ್ಳುತ್ತೀರಿ. ವಿದ್ಯಾರ್ಥಿ ಹೇಳ್ತಾನೆ ದೇವರ